ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 2024ರ ಜನವರಿ 1, 2, 3 ಈ 3 ದಿನದ ಪ್ರಚಲಿತ ಘಟನೆಗಳ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇಂದಿನ ಕ್ಲಾಸ್ ಅನ್ನು ಆರಂಭಿಸುವ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸ್ ಅನ್ನು ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ ನೋಡಿ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ. ಹಾಗೆ ವಿಡಿಯೋದಲ್ಲಿ ಏನಾದರೂ ಸುಧಾರಣೆ ಆಗಬೇಕಾದ್ರೆ ತಮ್ಮ ಸಲಹೆಗಳನ್ನು ಸ್ವೀಕರಿಸಲು ಸದಾ ಸಿದ್ಧನಾಗಿರುತ್ತೇನೆ ಸ್ನೇಹಿತರೆ. ಈ ಕ್ಲಾಸಿನ PDF ನೋಟ್ಸ್ ಏನಾದರೂ ಬೇಕಾದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ದಯವಿಟ್ಟು ಅಲ್ಲೇ ಜಾಯ್ನ್ ಆಗೋದ್ರ ಮೂಲಕ ನೀವು ಈ ಕ್ಲಾಸಿನ PDF ನೋಟ್ಸ್ ಅನ್ನು ಪಡೆಯಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ವಿಡಿಯೋ ತುಂಬಾ ಒಳ್ಳೆಯ ಮಾಹಿತಿ ಇದೆ ಸ್ನೇಹಿತರೆ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಯಾಕಂದ್ರೆ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತ ಸಮಗ್ರ ಇತಿಹಾಸವನ್ನು ಕವರ್ ಮಾಡಿದ್ದೇನೆ. ಹೀಗಾಗಿ ಇದು ನಿಮ್ಮ ಜ್ಞಾನದ ಸಂಪತ್ತನ್ನು ಹೆಚ್ಚಿಸಲು ತುಂಬಾ ಸಹಕಾರಿಯಾಗಲಿದೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸ್ ಅನ್ನು ಆರಂಭಿಸೋಣ. ನೋಡಿ ಸ್ನೇಹಿತರೆ, ಪ್ರಜಾವಾಣಿ ಆರ್ಟಿಕಲ್ ಜನವರಿ 1 ರಾಮನ್ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಯತ್ನ, ಎಕ್ಸ್ಪೋ ಶಾಟ್ ಯಶಸ್ವಿ ಉಡಾವಣೆ, ಕಪ್ಪು ರಂಧ್ರ ಅಧ್ಯಯನಕ್ಕೆ ಮುನ್ನುಡಿ. ನೋಡಿ ಸ್ನೇಹಿತರೆ, ಇಸ್ರೋ ತುಂಬಾ ನ್ಯೂಸ್ ಆಗಿದೆ. 2023ರಿಂದ 2024 ಫುಲ್ ಅಪ್ ಟು 2024ರಲ್ಲಿ ಅದರ ಪ್ಲಾನ್ ಆಗಿದೆ. ಹೀಗಾಗಿ ಸೋಮನಾಥ್ ಅವರು 2024 ಇಸ್ರೋ ವರ್ಷ ಅಂತ ಅವ್ರು ಕರೀತಾರೆ. ಓಕೆ, ಹೀಗಾಗಿ ಫಸ್ಟ್ ಕ್ವಶನ್ಗೆ ಆನ್ಸರ್ ಕ್ಲಿಯರ್ ಮಾಡ್ಕೊಂಡು ಸ್ನೇಹಿತರೆ. ಕ್ವಶನ್ ಏನಿದೆ ನೋಡಿ, ಎಕ್ಸ್ರೇ ಪೊಲಾರಿಮೆಟ್ರಿ ಉಪಗ್ರಹ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದಂತಿದೆ. ಓಕೆ, ಒಂದೇದು ನೋಡಿ ಸ್ನೇಹಿತರೆ, ಆಪ್ಷನ್ ರಾಮನ್ ಸಂಶೋಧನಾ ಸಂಸ್ಥೆ, ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ ಸ್ನೇಹಿತರೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಹರಿಶ್ಚಂದ್ರ ಸಂಶೋಧನಾ ಸಂಸ್ಥೆ. ನೋಡಿ ಸ್ನೇಹಿತರೆ, ಫಸ್ಟ್ ಆನ್ಸರ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಈ ಆರ್ಟಿಕಲ್ ಸಂಬಂಧಪಟ್ಟ ಮಾಹಿತಿಯನ್ನು ನೆಕ್ಸ್ಟ್ ನೋಡೋಣ. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ರಾಮನ್ ಸಂಶೋಧನಾ ಸಂಸ್ಥೆ. ಎಕ್ಸ್ರೇ ಪೊಲಾರಿಮೆಟ್ರಿ ಉಪಗ್ರಹ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವಪ್ಪ ಅಂದ್ರೆ ರಾಮನ್ ಸಂಶೋಧನಾ ಸಂಸ್ಥೆ. ಇದು ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂದ್ರೆ 1948. ಇದು ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ನೋಡಿ, ಬೆಂಗಳೂರಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇದೆ. ಓಕೆ, ಇದು ರಾಮನ್ ಸಂಶೋಧನಾ ಸಂಸ್ಥೆ ಇದೆ, ಬೆಂಗಳೂರಿನಾಗ ಇದೆ. ಸ್ಥಾಪನೆ ಆಗಿದ್ದು 1948. ಓಕೆ, ಹಾಗಾದ್ರೆ ಕೆಳಗಿನ ಆಪ್ಷನ್ ಏನು ಇಂಪಾರ್ಟೆಂಟ್ ಇದೆಯಾ ಸ್ನೇಹಿತರೆ? ತುಂಬಾ ಇಂಪಾರ್ಟೆಂಟ್ ಇದೆ. ಭಾರತೀಯ ವಿಜ್ಞಾನ ಸಂಸ್ಥೆ ಇದನ್ನ RSI ಕೇಳಿದ್ರೆ, PSI ಕೇಳಿದ್ರೆ ಇದು ಯಾವಾಗ ಸ್ಥಾಪನೆ ಆಗಿದೆಪ್ಪ ಅಂದ್ರೆ 1909 ಸ್ಥಾಪನೆ ಆಗಿದೆ. ಓಕೆ, ಸ್ಥಾಪನೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ಜೇಮ್ಸ್ ಎಲ್.ಜಿ. ಟಾಟಾ ಮತ್ತು 4ನೇ ಕೃಷ್ಣದೇವರಾಯ ಒಡೆಯರ್. ಓಕೆ, ಇದ್ರ ಸ್ಥಾಪಕರು. ಭಾರತೀಯ ವಿಜ್ಞಾನ ಸಂಸ್ಥೆ 1909. ಓಕೆ, ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಓಕೆ, ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1971. ಇದರ ಕೇಂದ್ರ ಕಚೇರಿ ಇದೆ, ಬೆಂಗಳೂರಿನಾಗೆ ಇದೆ. ನೋಡಿ ಸ್ನೇಹಿತರೆ, ಇಸ್ರೋಕ ಸಂಬಂಧಪಟ್ಟ ಅಧ್ಯಯನ ಮಾಡಕತ್ತೀವಪ್ಪ ಅಂದ್ರೆ ಇಷ್ಟೆಲ್ಲ ಆರ್ಟಿಕಲ್ ನಲ್ಲಿ ಈ ವಿಷಯ ಬಂದವು. ಹೀಗಾಗಿ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದವರಾಗಿರೋದನ್ನ ನಾವು ಕರ್ನಾಟಕದಲ್ಲಿರುವಂತಹ ಸಂಶೋಧನಾ ಸಂಸ್ಥೆಗಳು ಯಾವ ಅನ್ನೋದು ಗೊತ್ತಿರಲೇಬೇಕು. ಓಕೆ, ಅದೇ ರೀತಿ ಹರಿಶ್ಚಂದ್ರ ಸಂಶೋಧನಾ ಸಂಸ್ಥೆ ಅಂತಿದೆ. ಇದು ಇರೋದಪ್ಪ ಅಂದ್ರೆ ಉತ್ತರ ಪ್ರದೇಶ್. ಓಕೆ, ಉತ್ತರ ಪ್ರದೇಶ್ ಇದೆ. ಸ್ಥಾಪನೆ ಆಗಿದೆ ಯಾವಪ್ಪ ಅಂದ್ರೆ 1975. ಓಕೆ, ಈ ತರ ಆಪ್ಷನ್ ಬಿಡಿಸೋದ್ರಿಂದ ನಮ್ಮ ಜ್ಞಾನದ ಸಂಪತ್ತನ್ನು ಹೆಚ್ಚುತ್ತದೆ. ಇದು ಆಪ್ಷನ್ ಬಿಡಿಸೋದು ತುಂಬಾ ಕಷ್ಟ ಏನಿಲ್ಲ. ನಿಮ್ಮ ಮೊಬೈಲ್ ಅನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಇದ್ರ ಆಪ್ಷನ್ ಬಿಡಿಸಬಹುದು, ಏನಿಲ್ಲ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಗೂಗಲ್ ಓದ್ಬಿಟ್ರೆ 1 ಸೆಕೆಂಡ್ ಬಂದ್ಬಿಡುತ್ತೆ. ಅದೇ ರೀತಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದ್ಬಿಟ್ರೆ ಅದು ಮೊಬೈಲ್ ಅಲ್ಲೇ ಒಂದು ಸ್ವಲ್ಪ ಪಾಯಿಂಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ನಾಲೆಜ್ ಹೆಚ್ಚಿನ ನಾಲೆಜ್ ಪಡಿಬಹುದು. ಓಕೆ, ರಾಮನ್ ಸಂಶೋಧನಾ ಸಂಸ್ಥೆ ಇದು ಕರೆಕ್ಟ್ ಆದ ಆನ್ಸರ್. ನೋಡಿ, ಕಪ್ಪು ರಂಧ್ರ ಅಧ್ಯಯನಕ್ಕೆ ಮುನ್ನುಡಿ ಅಂತ ಇಸ್ರೋದ ಈಗ 2024 ಇಸ್ರೋ 2023 ಡಿಸೆಂಬರ್ 31ರಂದು ನಾವು ಹೊಸ ವರ್ಷ ಆಚರಣೆಗೆ ಸಡಗರ ಸಂಭ್ರಮದಿಂದ ರೋಡಿಗೆ ಬಂದು ವಿಜೃಂಭಣೆಯಿಂದ ಆಚರಿಸ್ತಿದ್ರೆ ಜನವರಿ 1 ಫುಲ್ ಡೇ ಮಲಗಿರ್ತೀವಿ ನಾವು ಯಶಸ್ವಿ ಸಂಭ್ರಮಾಚರಣೆ ಮಾಡಿದ ಕಾರ್ಯನಿಮಿತ್ತ. ಆದರೆ ಇಸ್ರೋ ವಿಜ್ಞಾನಿಗಳು ವಿಶ್ರಮಿಸಿಲ್ಲ. ಚಂದ್ರಯಾನ 3 ಯಶಸ್ವಿ ಆದ ನಂತರ, ಆದಿತ್ಯ L1 ಯಶಸ್ವಿ ಆದ ನಂತರ ಇಸ್ರೋ ವಿಜ್ಞಾನಿಗಳು ಯಾವುದೇ ರೀತಿ ವಿಶ್ರಾಮ ತೆಗೆದುಕೊಂಡಿಲ್ಲ. ಅಂದ್ರೆ ರೆಸ್ಟ್ ತೆಗೆದುಕೊಂಡೇ ಇಲ್ಲ. ಅವರು ಜನವರಿ 1, 2024ಕ್ಕೆ ಯಶಸ್ವಿಯಾಗಿ ಓಕೆ ರಾಮನ್ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಜಂಟಿ ಯತ್ನ ಅಂದ್ರೆ ಎಕ್ಸ್ಪೋ ಶಾಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಹಂಗಂದ್ರೆ ನಾವು ಹೊಸ ವರ್ಷವನ್ನು ವೆಲ್ಕಮ್ ಮಾಡುವ ಭರದಲ್ಲಿ 2023 ಡಿಸೆಂಬರ್ 31 ದಿನವನ್ನು ನಾವು ಲಾಸ್ ಮಾಡ್ಕೊಂಡಿವಿ. ಆದ್ರೆ ಇಸ್ರೋ ಏನ್ ಮಾಡಿತ್ತು, ಅದನ್ನು ಉಪಯೋಗ ಮಾಡಿಕೊಂಡು 2024 ಜನವರಿ 1ಕ್ಕೆ ನಾವು ಅವರು ಎಕ್ಸ್ಪೋ ಶಾಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿ 2024ಕ್ಕೆ ಉಡಾವಣೆ ಯಶಸ್ವಿಯಾಗಿ ಕಾರ್ಯಾಚರಣೆ ಜರಗಲಿ ಅಂತೇಳಿ ನಾವು ಶುಭ ಹಾರೈಸೋಣ. ಓಕೆ, ನೋಡಿ ಸ್ನೇಹಿತರೆ, ಆರ್ಟಿಕಲ್ ಇದೆ ಕಪ್ಪು ರಂಧ್ರ ಅಧ್ಯಯನಕ್ಕೆ ಮುನ್ನುಡಿ ಅಂತಿದೆ. ಇಲ್ಲೇ ರಾಮನ್ ಸಂಶೋಧನಾ ಸಂಸ್ಥೆ ನ್ಯೂಸ್ ಬಂತು. ಹಾಗಾಗಿ ರಾಮನ್ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಜಂಟಿ ಯತ್ನ. ಓಕೆ, ಇಸ್ರೋ ಮತ್ತು ರಾಮನ್ ಸಂಸ್ಥೆ ಜಂಟಿ ಯತ್ನ ಇದೆ. 2 ಸಂಸ್ಥೆಗಳು ಮಾಡ್ಕೊಂಡು ಎಕ್ಸ್ಪೋ ಸ್ಯಾಟ್ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ.
ಬಾಹ್ಯಾಕಾಶದಲ್ಲಿ ಸೂಪರ್ನೋವಾ ಸ್ಫೋಟದ ಬಳಿಕ ಉಳಿಯುವ ನಕ್ಷತ್ರಗಳ ನ್ಯೂಟ್ರಾನ್ ನಕ್ಷತ್ರಗಳು ಮತ್ತು ಕಪ್ಪು ರಂಧ್ರಗಳ ಕುರಿತ ಅಧ್ಯಯನಕ್ಕೆ ಇವು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ ಈ ಉಪಗ್ರಹ ಉಡಾವಣೆ ಮಾಡಲಾಗಿದೆ ಗೊತ್ತಿರಬೇಕು. ಓಕೆ, ಅದು ಇದ್ರದ್ದು. ಅದೇ ರೀತಿ ನೋಡಿ, ಬೆಂಗಳೂರಿನ ರಾಮನ್ ಸಂಶೋಧನಾ ಸಂಸ್ಥೆ ಯಾವಾಗ ಸ್ಥಾಪನೆ ಆಗಿತ್ತು? 1948. ಎಲ್ಲಿದೆ ಇದು? ಬೆಂಗಳೂರಾಗಿದೆ. ಸಂಸ್ಥೆಯು ಎಕ್ಸ್-ರೇ ಪೊಲಾರಿಮೆಟ್ರಿ ಸಾಧನವನ್ನು ಅಭಿವೃದ್ಧಿಪಡಿಸಿದೆ. ಈ ಉಪಗ್ರಹದ ಯಶಸ್ವಿ ಉಡಾವಣೆ ಮೂಲಕ ಕಪ್ಪು ರಂಧ್ರಗಳ ನ್ಯೂಟ್ರಾನ್ ನಕ್ಷತ್ರ ಸಂಶೋಧನೆ ಮುಂದಾಗಿರುವ ಜಗತ್ತಿನ ಒಂದನೇ ದೇಶ ಯಾವ್ದಪ್ಪ ಅಂದ್ರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಓಕೆ, ಈ ಉಪಗ್ರಹವನ್ನು ಯಾವ್ದ್ರಿಂದ? PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-58 ರಾಕೆಟ್ ಮೂಲಕ ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಶ್ರೀಹರಿಕೋಟ ಇರೋದು ಆಂಧ್ರ ಪ್ರದೇಶ್. ಓಕೆ, ಇಷ್ಟು ಗೊತ್ತಿರಬೇಕು. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಈ ಬಗೆಯ ಸಂಶೋಧನೆಯನ್ನು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ 2020 ಡಿಸೆಂಬರ್ನಲ್ಲಿ ಕೈಗೊಂಡಿದೆ. ಅಂದ್ರೆ ಫಸ್ಟ್ ಅಮೆರಿಕ ನಾಸಾ ಸಂಸ್ಥೆ, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಈಗ ನಮ್ದು ಇಸ್ರೋ, ಭಾರತದ ಇಸ್ರೋ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬ್ರಹ್ಮಾಂಡದ 50 ಸಂಭಾವ್ಯ ಮೂಲಗಳಿಂದ ಹೊರಹೊಮ್ಮುವ ಧೈಕರಣಗೊಳ್ಳುವ ಕ್ಷ ಕಿರಣದ ಅಧ್ಯಯನ. ಓಕೆ, ಅದು ಎಷ್ಟು ಕೆಜಿ ತೂಕದ ಅಂದ್ರೆ 469 ಕೆಜಿ ತೂಕದ ಈ ಉಪಗ್ರಹದ ಕಾರ್ಯಾವಧಿ 5 ವರ್ಷಗಳು. ಓಕೆ, ಬಾಹ್ಯಾಕಾಶದಲ್ಲಿ 3ನೇ ಅಧ್ಯಯನ ಯೋಜನೆಯಾಗಿದೆ. ಓಕೆ, ಸೂಪರ್ನೋವಾ ಅಂದ್ರೆ ನಕ್ಷತ್ರ ಒಂದು ಸಿಡಿಯುವ ಹಂತ. ಆ ನಕ್ಷತ್ರ ಸಿಡಿದ ಬಳಿಕ ಉಳಿಯುವ ತಿರುಳಿನಿಂದ ಒಂದು ಕಪ್ಪು ರಂಧ್ರ ಇಲ್ಲವೇ ನ್ಯೂಟ್ರಾನ್ ನಕ್ಷತ್ರ ಸೃಷ್ಟಿಯಾಗುತ್ತದೆ. ಈ ಖಗೋಳ ವಿದ್ಯಮಾನಗಳ ಅಧ್ಯಯನ ಮಾಡುವುದೇ ಭಾರತದ ಗುರಿ. ಓಕೆ, ಭಾರತ ಉದ್ದೇಶ ಏನಂತೆ? ರಾಮನ್ ಸಂಶೋಧನಾ ಸಂಸ್ಥೆ ಇದರ ಅಧ್ಯಯನಕ್ಕಾಗಿ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದೆ. ಅಮೆರಿಕದ ನಾಸಾ ಹೊರತುಪಡಿಸಿ ಬೇರೆ ಯಾವ ದೇಶ ಈ ಸಾಹಸಕ್ಕೆ ಕೈಕಲ್ಲ? ಅಂದ್ರೆ ಫಸ್ಟ್ USA ಆಯಿತು, ನೆಕ್ಸ್ಟ್ ಇಂಡಿಯಾ. ಓಕೆ, ಇದು ಗೊತ್ತಿರಲಿ. USA ಅಂದ್ರೆ ನಾಸಾ, ಇಂಡಿಯಾ ಅಂದ್ರೆ ಇಸ್ರೋ. ನೋಡಿ, ಚಂದ್ರಯಾನ 3 ಆದಿತ್ಯ L1 ಬಳಿಕ ಇದು ಎಕ್ಸ್ಪೋಸ್ಯಾಟ್ 3ನೇ ಖಗೋಳ ವಿಜ್ಞಾನ ಅಧ್ಯಯನ ಯೋಜನೆಗೆ. ಈ ಮೂಲಕ ಬಾಹ್ಯಾಕಾಶ ಕ್ಷೇತ್ರದ ಭಾರತದ ಸಾಮರ್ಥ್ಯವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದೆ. ಅಂದ್ರೆ ಚಂದ್ರಯಾನ 3 ಕಂಪ್ಲೀಟ್ ಆಗೈತಿ. ಆದಿತ್ಯ L1 ಅದು ಸಕ್ಸಸ್ ಆಗಿದೆ. ಇದು ಎಕ್ಸ್ಪೋಸ್ಯಾಟ್. ಓಕೆ, ಇಡೀ ಜಗತ್ತಿಗೆ ಭಾರತದ ವಿಜ್ಞಾನಿಗಳ ಜ್ಞಾನದ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಹೇಳ್ತಾ ಇದ್ದಾರೆ ಆರ್ಟಿಕಲ್ ಅಲ್ಲಿ. ಓಕೆ, ಇಸ್ರೋ 2024 ಯೋಜನೆಗಳು. ಭಾರತದ ಮೊದಲ ಸೌರ ಮಿಷನ್ ಆದಿತ್ಯ L1. ಓಕೆ, 125 ದಿನಗಳ ಪ್ರಯಾಣ ಮುಗಿಸಿ 15 ಲಕ್ಷ ದೂರದಲ್ಲಿರುವ L1 ಲ್ಯಾಂಗ್ರೇಜ್ ಬಿಂದುವಿನಲ್ಲಿ ಸ್ಥಿರವಾಗಿ ನಿಲ್ಲಲಿದೆ. ಇದು ಸೌರ ವಾತಾವರಣದ ಅಧ್ಯಯನ ಮಾಡುತ್ತದೆ. ನಿಜಾರ್. ಓಕೆ, ನಾಸಾ ಮತ್ತು ಇಸ್ರೋ ಜಂಟಿ ಯೋಜನೆಯಾಗಿದೆ. ಇದರ ಉದ್ದೇಶ ಭೂಮಿಯ ನೈಸರ್ಗಿಕ ಪ್ರಕ್ರಿಯೆ ಬಗ್ಗೆ ಅಧ್ಯಯನ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ನಿಜಾರ್ ಅನ್ನೋದು ಇದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಭಾರತ. ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಂದ್ರೆ ಅಮೆರಿಕದ್ದು ನಾಸಾ, ಇಂಡಿಯಾದ ಇಸ್ರೋ ಜಂಟಿ ಯೋಜನೆ. ಮಾನವ ಗಗನಯಾನ ಯೋಜನೆ ಇಸ್ರೋ ಪ್ಲಾನ್ ಯಾವಾಗಿದೆ? 2025. ಓಕೆ, ಮಂಗಳಯಾನ 2 ಮತ್ತೊಂದು ಜಿಗಿತ, ಇದಕ್ಕೂ ಒಂದು ಪ್ಲಾನ್ ಇದೆ. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಓವರ್ ಆಲ್ ನಾವು ಇಸ್ರೋ ಬಗ್ಗೆ ಮಾತಾಡಕತ್ತೀವಿ. ಹೀಗಾಗಿ ನಾವು ಕರ್ನಾಟಕ ಇಸ್ರೋದು ಮೇನ್ ಕೇಂದ್ರ ಕಚೇರಿ ಇದೆ. ಹೀಗಾಗಿ ಇಸ್ರೋಗೆ ಸಂಬಂಧಪಟ್ಟ ಸಮಗ್ರವಾದ ಮಾಹಿತಿ ಒಮ್ಮೆ ನಾವು ಕನ್ನಡಿಸ್ಬಿಟ್ರೆ, ಅದ್ರ ಬಗ್ಗೆ ಒಮ್ಮೆ ಕನ್ನಡಿಸ್ಬಿಟ್ರೆ ನಮಗೆ ಸಮಗ್ರವಾದ ಮಾಹಿತಿ, ಅದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡಬಹುದು. ಹೀಗಾಗಿ ಸ್ನೇಹಿತರೆ, ಸ್ವಲ್ಪ ಇಸ್ರೋದ ಬಗ್ಗೆ ಗ್ಲಾನ್ಸ್ ಮಾಡೋಣ. ಓಕೆ, ಇಸ್ರೋ ಸ್ಥಾಪನೆ ಆಗಿದ್ದಾಗ ಅಂದ್ರೆ 1969 ಆಗಸ್ಟ್ 15. ಓಕೆ, ಇದು ಸ್ಥಾಪನೆ ಆಗಿದ್ದು. ಇದ್ರದ್ದು 1962ರಲ್ಲಿ ಇದ್ರದ್ದು ಏನ್ ಹೆಸರಾಗಿತ್ತಪ್ಪ ಅಂದ್ರೆ ಇನ್ಕೋಸ್ಪೇರ್. ಇದರ ಹೆಸರು ಇನ್ಕೋಸ್ಪೇರ್ ಇದ್ರ ಇಸ್ರೋ ಹೆಸರಿದು. ಓಕೆ, ಬಟ್ 1969 ಆಗಸ್ಟ್ 15 ಇಸ್ರೋ ಎಂದು ಬದಲಾಯಿಸಲಾಯಿತು. ಓಕೆ, ಇದರ ಕೇಂದ್ರ ಕಚೇರಿ ಬೆಂಗಳೂರಿನಾಗಿದೆ. ಎಲ್ಲಿದೆ? ಬೆಂಗಳೂರಿದೆ. ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಇದರದ್ದು ಎಸ್ ಸೋಮನಾಥ್. ಓಕೆ, ಎಸ್ ಸೋಮನಾಥ್. ಓಕೆ, ಭಾರತದ ಬಾಹ್ಯಾಕಾಶ ಯೋಜನೆ ಪಿತಾಮಹ ಯಾರು ಕೇಳ್ತಾರೆ? ವಿಕ್ರಮ್ ಸಾರಾಭಾಯ್ ಅವ್ರನ್ನ ಕರೀತಾರೆ. ಓಕೆ, ವಿಕ್ರಮ್ ಸಾರಾಭಾಯ್. ಹಾಗೆ ಅದೇ ರೀತಿ ನಿಯಂತ್ರಣ ಘಟಕಗಳು ಇಸ್ರೋದಲ್ಲಿದೆಪ್ಪ ಅಂದ್ರೆ ಆಸಾಮದಾಗಿದೆ. ನಿಯಂತ್ರಣ ಘಟಕ ಎಲ್ಲಿದೆ? ಆಸಾಮದಲ್ಲಿದೆ. ಮತ್ತು ಉಡಾವಣೆ ಕೇಂದ್ರ ಸತೀಶ್ ಧವನ್ ಶ್ರೀಹರಿಕೋಟ ಆಂಧ್ರ ಪ್ರದೇಶ ಇದೆ. ಪ್ರಸ್ತುತ ಅಧ್ಯಕ್ಷರು ಗೊತ್ತಿದ್ದಾರೆ. ಓಕೆ, ವಿಕ್ರಮ್ ಸಾರಾಭಾಯ್ ಅವರನ್ನು ಭಾರತೀಯ ಇಸ್ರೋದ ಪಿತಾಮಹ ಅಂತ ಕರೀತಾರೆ. ಅವರು ಏರೋಸ್ಪೇಸ್ ನ ಪಿತಾಮಹ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಆರ್ಟಿಕಲ್ ಏನಿದೆ ಅಂದ್ರೆ ಸಾಧನೆ, ಕೀರ್ತಿ, ಅಪಖ್ಯಾತಿ ಮಿಶ್ರಣ, ಚಾಣಕ್ಯ, ಶತಾಯುಷಿ, ಕಿಸ್ಸಂಜರ್ ಚತುರ ರಾಜತಂತ್ರಜ್ಞ ಆದರೆ ಅಂದ್ರೆ ಅವರು ವಿದೇಶಾಂಗ ಸಚಿವರಾಗಿದ್ರು. ಅವರು USA ಅವರು ಇತ್ತೀಚೆಗೆ ನಿಧನರಾದರು. ಅವ್ರಿಗೆ ಸಂಬಂಧಪಟ್ಟಂತ ಆರ್ಟಿಕಲ್ ಬಂದಿದೆ.
ಬಟ್ ಅದರಲ್ಲಿ ಎಕ್ಸಾಮಿಗೆ ಬೇಕಾದಂಥ ಪಾಯಿಂಟ್ಸ್ ನಾ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಇದರಲ್ಲಿ ಏನೇನು ನ್ಯೂಸ್ ಆಗಿದೆಪ್ಪ ಅಂದ್ರೆ ಆರ್ಟಿಕಲ್ ನಲ್ಲಿ ನ್ಯಾಟೋ ಬಗ್ಗೆ ಬಂದಿದೆ. ನ್ಯಾಟೋ ಅಂದ್ರೆ ನಮಗೆ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್, ಅದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಓಕೆ, ನ್ಯಾಟೋ ಸ್ಥಾಪನೆ ಆದ ವರ್ಷ ಅಂತಿದೆ. ಓಕೆ ನೋಡಿ, 1ನೇ ವರ್ಷ 1928 ಇದೆ, 1949 ಇದೆ, 1973 ಇದೆ, 1956 ಇದೆ. ಸ್ನೇಹಿತರಿಗೆ ಸರಿಯಾದ ಆನ್ಸರು 1949. ಓಕೆ ನೋಡಿ, ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಫಾರ್ಮೇಷನ್ ಆಗಿದ್ದು ಏಪ್ರಿಲ್ 4, 1949. ಹೆಡ್ ಕ್ವಾರ್ಟರ್ ಇದೆ ಬ್ರೆಸಿಲ್ಸ್ ಅಂದ್ರೆ ಬೆಲ್ಜಿಯಂ. ಸದಸ್ಯ ರಾಷ್ಟ್ರಗಳು 31, ಭಾರತ ಇದರ ಸದಸ್ಯತ್ವ. ಇದು ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು ನಮಗೆ. ಹೀಗೆ ಒಂದು ಸಂಘಟನೆ ಬಗ್ಗೆ ಗೊತ್ತಾಯ್ತಪ್ಪ ಅಂದ್ರೆ ನಮ್ಗೆ ಎಷ್ಟು ಬ್ರಿಕ್ಸ್ ಬಗ್ಗೆ ಗೊತ್ತಿರಬೇಕು. ಬ್ರಿಕ್ಸ್ ಅಂದ್ರೆ ಬ್ರೆಜಿಲ್, ರಷ್ಯಾ ಇವರು ಸದಸ್ಯ ರಾಷ್ಟ್ರಗಳ ಇದ್ರ ಬಗ್ಗೆ ಗೊತ್ತಿರಬೇಕು. ಇದು ಯಾಕೆ ನ್ಯೂಸ್ ಆಗಿದೆಯಪ್ಪ ಅಂದ್ರೆ ಅರ್ಜೆಂಟೈನಾವನ್ನು ಸದಸ್ಯತ್ವ ಆಗಲು ಆಹ್ವಾನ ಕೊಟ್ಟಿದ್ರು, ಬಟ್ ಅರ್ಜೆಂಟೈನಾ ನಿರಾಕರಣೆ ಮಾಡಿತ್ತು. ಹೀಗಾಗಿ ಇದು ನ್ಯೂಸ್ ಅಲ್ಲಿ ಇದೆ. ಓಕೆ, ಒಟ್ಟು ಸದಸ್ಯ ರಾಷ್ಟ್ರಗಳ ಪ್ರೆಸೆಂಟ್ 10 ಇದೆ. ಓಕೆ, ಇದು ಬ್ರಿಕ್ಸ್ 2009 ಅಥವಾ 2010 ಸ್ಥಾಪನೆ ಆಗಿರ್ತದೆ. ಇದು ಸಂಘಟನೆ ಗೊತ್ತಿರಬೇಕು. ಅದೇ ರೀತಿ ನಮಗೆ ಸಾರ್ಕ್ ಬಗ್ಗೆ ಗೊತ್ತಿರಬೇಕು, ಸಂಘಟನೆಗಳು. ಓಕೆ, ಸಾರ್ಕ್ ಇದು ಸ್ಥಾಪನೆ ಆಗೋದು ಯಾವಪ್ಪ ಅಂದ್ರೆ 1985. ಒಂದು ಸಂಘಟನೆ ಮತ್ತು ಒಂದಕ್ಕೆ ಲಿಂಕ್ ಇಡಬೇಕು. ಕೇಂದ್ರ ಕಚೇರಿ KR ಎಕ್ಸಾಮ್ ಇದರದ್ದು ಕೇಂದ್ರ ಕಚೇರಿ ಕಠ್ಮಂಡು, ನೇಪಾಳದ ಕಠ್ಮಂಡುನಲ್ಲಿ ಇದೆ. ಓಕೆ, ಇಷ್ಟು ಇದ್ರದ್ದು ಮಾಹಿತಿ ಸ್ವಲ್ಪ ನೋಡ್ಕೋಬೇಕು. ಈಗ ಬ್ರಿಕ್ಸ್ನಾಗೂ ಭಾರತ ಸದಸ್ಯತ್ವ ಇದೆ. ಓಕೆ, ಈಗ ಸಂಬಂಧಪಟ್ಟಂತ ಮಾಹಿತಿ ಒಂದಕ್ಕೊಂದು ಕಲೆಕ್ಟ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ನಾಲೆಜ್ ಕ್ಲಿಕ್ ಮಾಡಬಹುದು. ಇಲ್ಲಿ ನೋಡಿ, ಈ ಆರ್ಟಿಕಲ್ ಸಂಬಂಧಪಟ್ಟಂತ ನ್ಯಾಟೋದ ಬಗ್ಗೆ ಇದರಲ್ಲಿ ಬಂದಿತ್ತು, ಅದರ ಸಹ ಇತ್ತು ನೋಡಿ. ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹೆನ್ರಿ ಕಿಸೆಂಜರ್ ಅವರು ಈಚೆಗೆ ನಿಧನರಾದರು. ಇವರಿಗೆ ನೋಬೆಲ್ ಶಾಂತಿ ಪುರಸ್ಕಾರ ದೊರೆತಿತ್ತು. ಓಕೆ, ಅದಕ್ಕೆ ಇಂಪಾರ್ಟೆಂಟ್ ಅದು. ಓಕೆ, 1947ರಿಂದ 1949 ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದರು. 2ನೇ ಮಹಾಯುದ್ಧದ ಬಳಿಕ ಆರ್ಥಿಕವಾಗಿ ದಿವಾಳಿಯಾಗಿದ್ದ ಯುರೋಪಿಯನ್ ಪುನರ್ ನಿರ್ಮಾಣಕ್ಕೆ ಯೋಜನೆಯೊಂದನ್ನು ಅವರು ರೂಪಿಸಿದ್ದರು. ಅದನ್ನು ಅಧ್ಯಕ್ಷರ ಹೆಸರಲ್ಲಿ ಟ್ರೂಮನ್ ಯೋಜನೆ ಎಂದು ಕರೆಯಬೇಕೆಂದು ಸಲಹೆ ಬಂದಾಗ ಅಧ್ಯಕ್ಷರು ಟ್ರೂಮನ್ ಅವರೇ ಯೋಜನೆಯನ್ನು ಮಾರ್ಷಲ್ ಯೋಜನೆ ಎಂದು ಕರೆದರು. ಹಾಗಾದ್ರೆ ಮಾರ್ಷಲ್ ಯೋಜನೆ ಸಂಬಂಧಪಟ್ಟಿರೋದು ಯಾವ ದೇಶಕ್ಕಪ್ಪ ಅಂದ್ರೆ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಸಂಬಂಧಪಟ್ಟವು. ಅದು ಕಾರಣಕರ್ತರು ಯಾರಪ್ಪ ಅಂದ್ರೆ ಇತ್ತೀಚೆಗೆ ನಿಧನರಾದಂತಹ ಹೆನ್ರಿ ಕಿಸಂಜರ್ ಅವರು. ಓಕೆ ನೋಡಿ, ಕಿಸೆಂಜರ್ ಅವರು 8 ವರ್ಷಗಳ ಕಾಲ ಅಮೆರಿಕದ ಅಧ್ಯಕ್ಷರ ಆಪ್ತ ವಲಯದಲ್ಲಿ ಕೆಲಸ ಮಾಡಿದ್ದರು. ಓಕೆ, ಇಷ್ಟು ಮಾಹಿತಿ. ನೆಕ್ಸ್ಟ್, ಹೆನ್ರಿ ಕಿಸೆಂಜರ್ ನಿರಾಶ್ರಿತರಾಗಿ ಅಮೆರಿಕ. ನೋಡಿ, ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಅನ್ನೋದು ಇಂಪಾರ್ಟೆಂಟ್. ಇದು ನಿರಾಶ್ರಿತರಾಗಿ ಅವರು ಅಮೆರಿಕ ಬಂದು ವಿದೇಶಾಂಗ ನೀತಿ ನಿಲುವು ಮತ್ತು ಪೂರ್ಣವಾಗಿ ಜಗತ್ತಿಗೆ ಪರಿಚಯವಾದರು. ಅಮೆರಿಕ ಕಂಡ ಶ್ರೇಷ್ಠ ವಿದೇಶಾಂಗ ಕಾರ್ಯದರ್ಶಿ ಎಂದು ಅವರನ್ನು ಕರೆಯಲಾಯಿತು. ಓಕೆ, ಅವರು ನಿರಾಶ್ರಿತರಾಗಿ ಅಮೆರಿಕಕ್ಕೆ ಬಂದ್ರು, ಆ ದೇಶದಲ್ಲಿ ಬಲಿಷ್ಠ ವಿದೇಶಾಂಗ ತಜ್ಞರಾಗಿ ಹೊರಹೊಮ್ಮಿದರು. ಇಡೀ ಜಗತ್ತಿಗೆ ಹೋಯಿತು. ಈ ಕಾರಣಕ್ಕಾಗಿ ಅವರಿಗೆ ನೋಬೆಲ್ ಶಾಂತಿ ಪುರಸ್ಕಾರವೂ ಸಹ ಅವರಿಗೆ ದೊರೆತಿದೆ. ಓಕೆ, ಹಾಗಾದ್ರೆ ನಾವು ಓವರ್ ಆಲ್ ಅಮೆರಿಕ ಬಗ್ಗೆ ಮಾತಾಡ್ಕೊತೀವಿ. ಅಮೆರಿಕ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದು ಅವಶ್ಯ ಇಲ್ಲಿ. ಓಕೆ ನೋಡಿ, ಅಮೆರಿಕ ರಾಜಧಾನಿ ಯಾವುದು? ವಾಷಿಂಗ್ಟನ್ DC. ಅತಿ ದೊಡ್ಡ ನಗರ ನ್ಯೂಯಾರ್ಕ್. ಅಧ್ಯಕ್ಷರಾದ ಪ್ರೆಸಿಡೆಂಟ್ ಜೋ ಬಿಡೆನ್. ಉಪಾಧ್ಯಕ್ಷರು ಕಮಲ್ ಹ್ಯಾರಿಸ್. ಶಾಸಕಾಂಗವನ್ನು ಏನಂತ ಕರೀತಾರೆ? ಕಾಂಗ್ರೆಸ್ ಕರೀತಾರೆ. ನಮ್ದು ಹೆಂಗ್ ಸಂಸತ್ತು ಅವ್ರು ಕಾಂಗ್ರೆಸ್. ಮೇಲ್ಮನೆಯನ್ನು ಏನಂತ ಕರೀತಾರೆ? ಸೆನೆಟ್. ಕೆಳಮನೆಯನ್ನು ಹೌಸ್ ಆಫ್ ರೆಪ್ರೆಸೆಂಟೇಟಿವ್. ಅಮೆರಿಕ ಸ್ವತಂತ್ರವಾಗಿದ್ದು ಜುಲೈ 4, 1776. ಓಕೆ, ಇಷ್ಟು ಮಾಹಿತಿ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಆರ್ಟಿಕಲ್ ಏನಿದೆ, ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಯೂನುಸ್ಗೆ ಸಜೆ. ಅಂದ್ರೆ ನೋಬೆಲ್ ಶಾಂತಿ ಪುರಸ್ಕೃತ ಮೊಹಮ್ಮದ್ ಯೂನುಸ್ ಅವರನ್ನು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿದ ಪ್ರಕರಣದಲ್ಲಿ ಸ್ಥಳೀಯ ನ್ಯಾಯಾಲಯವು ದೋಷಿ ಎಂದು ತೀರ್ಪು ನೀಡಿದೆ. ಓಕೆ, ಅದು ರಾಜಕೀಯ ಪ್ರೇರಿತ ಆಯ್ತು ಅಂತ ಕೊಟ್ಟಿದ್ರೆ ಆರ್ಟಿಕಲ್ ಅಲ್ಲಿ ಏನೇ ಇರಲಿ, ಬಟ್ ಇವರಿಗೆ ನೋಬೆಲ್ ಪ್ರಶಸ್ತಿ ದೊರಕಿದೆ. ಓಕೆ, ಹೀಗಾಗಿ ಎಕ್ಸಾಮ್ ಪಾಯಿಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನರ್ಗಿಸ್ ಮೊಹಮ್ಮದ್ ಅವರು ಪ್ರೆಸೆಂಟ್ ಇದ್ದಾರೆ, ಅವರು ಜೈಲಿನಲ್ಲೇ ಇದ್ದಾರೆ. ಓಕೆ, ಇವ್ರಿಗೆ ಜೈಲಿನೇ ಹಾಕಿದ್ದಾರೆ. ಓಕೆ, ಹೀಗಾಗಿ ಇಂಥ ನ್ಯೂಸ್ ಸಂಬಂಧಪಟ್ಟಂತ ಮಾಹಿತಿ ನಾವು ಕಲೆಕ್ಟ್ ಮಾಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋ ನಾವು ನೋಬೆಲ್ ಪ್ರಶಸ್ತಿ ಇಡೀ ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿ ಪಡೆದವರು ಜೈಲಿಗೆ ಹೋಗ್ತಾರಪ್ಪ ಅಂದ್ರೆ ಅದು ಎಕ್ಸಾಮ್ ಪರ್ಪಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಓಕೆ ನೋಡಿ, ಯಾವ ವರ್ಷ ಮೊಹಮ್ಮದ್ ಯೂನುಸ್ ರವರಿಗೆ ಶಾಂತಿ ನೋಬೆಲ್ ಪ್ರಶಸ್ತಿ ನೀಡಲಾಯಿತು? 1940 ಇದೆ, 2006 ಇದೆ, 1971 ಇದೆ, 1901 ಇದೆ. ಸ್ನೇಹಿತರೆ, ಸರಿಯಾದ ಆನ್ಸರ್ 2006. ನೋಡಿ, ಇವರು ಜನನ ಆಗಿದ್ದೆಲ್ಲಪ್ಪ ಅಂದ್ರೆ 1940 ಬಾಂಗ್ಲಾದೇಶದ ಚಿತ್ತಗಾಂಗದಲ್ಲಿ. ಅರ್ಥಶಾಸ್ತ್ರಜ್ಞ ಮತ್ತು ಗ್ರಾಮೀಣ ಬ್ಯಾಂಕಿನ ಸಂಸ್ಥಾಪಕ. ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು. ಇವರಿಗೀಗ ಕಾರ್ಮಿಕ ಕಾಯ್ದೆ ಉಲ್ಲಂಘನೆ ಮಾಡಿರೋ ಅನ್ನೋ ಕಾರಣಕ್ಕೆ ಅವರಿಗೆ ಅಲ್ಲಿಯ ಸ್ಥಳೀಯ ನ್ಯಾಯಾಲಯ ಅವರಿಗೆ ಜೈಲು ಶಿಕ್ಷೆ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಓಕೆ, ಹೀಗಾಗಿ ನ್ಯೂಸ್ನಾಗಿದೆ. ಹೀಗಾಗಿ ನಾವು ಮಾತಾಡ್ತಾ ಇರೋದು ಯಾವ ದೇಶ ಸಂಬಂಧಪಟ್ಟದ್ದು? ಬಾಂಗ್ಲಾದೇಶ. ಹೀಗಾಗಿ ಬಾಂಗ್ಲಾದೇಶದ ಅಧ್ಯಕ್ಷರು, ಅದ್ರ ಬಗ್ಗೆ ಪ್ರಧಾನಿ ಯಾರು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಸುತ್ತಮುತ್ತ ರಾಷ್ಟ್ರಗಳ ಬಗ್ಗೆ ನಮ್ಗೆ ಗೊತ್ತಿರಲೇಬೇಕು. ನೋಡಿ, ಬಾಂಗ್ಲಾದೇಶದ ಪ್ರಸ್ತುತ ಅಧ್ಯಕ್ಷರು ಮೊಹಮ್ಮದ್ ಶಹಾಬುದ್ದೀನ್. ಓಕೆ, ಹಾಗಾದ್ರೆ ಪ್ರಧಾನಿ ಯಾರಾದ್ರೆ ಶೇಖ್ ಹಸೀನಾ. ಓಕೆ, ರಾಜಧಾನಿ ಢಾಕಾ. ಓಕೆ, ಪಾಕಿಸ್ತಾನದಿಂದ ಮಾರ್ಚ್ 26, 1971 ಸ್ವತಂತ್ರವಾಯಿತು. ಓಕೆ, ಇಷ್ಟು ಮಾಹಿತಿ ನೋಡಿ. ನೋಬೆಲ್ ಶಾಂತಿ ಪುರಸ್ಕಾರ ಆರ್ಟಿಕಲ್ ಕೊಟ್ಟಿದ್ದಾರೆ.
2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಅವರಿಗೆ ಯುನುಸ್ ಅವರಿಗೆ ನೀಡಲಾಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯುನುಸ್ ಅವರನ್ನು ಕಾರ್ಮಿಕ ಕಾಯ್ದೆ ಉಲ್ಲಂಘಿಸಿದ ಪ್ರಕರಣ ಸ್ಥಳೀಯ ನ್ಯಾಯಾಲಯವು ದೋಷಿ ಎಂದು ತೀರ್ಪು ನೀಡಿದೆ. ಸಣ್ಣ ಬ್ಯಾಂಕಿಂಗ್ ಚಟುವಟಿಕೆಗಾಗಿ ಅಸಂಖ್ಯಾತ ಜನರನ್ನು ಬಡತನ ರೇಖೆಯಿಂದ ಹೊರತಂದ ಕೀರ್ತಿ ಯುನುಸ್ ಅವರಿಗೆ ಸಲ್ಲುತ್ತದೆ. ಇವರು ಸ್ಥಾಪಿಸಿದ ಗ್ರಾಮೀಣ ಟೆಲಿಕಾಂ ಸಂಸ್ಥೆ ಕಾರ್ಮಿಕರ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದೆ. ಕಾಯ್ದೆಯನ್ನು ಅವರೇನು ಕಲ್ಯಾಣ ನಿಧಿ ಸ್ಥಾಪಿಸಿದ ಅದು ಕಾರ್ಮಿಕ ಕಾಯ್ದೆಯನ್ನು ಉಲ್ಲಂಘಿಸಿದೆ ಎನ್ನುವ ಆರೋಪವಿದೆ. ನೋಡಿ, 2023 ನೋಡಿ, ಈಗ ಅವರಿಗೆ 2006ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ನಮಗ್ ಗೊತ್ತಿಗೆ ಲಿಂಕ್ ಎಲ್ಲಿ ಕೊಡಬೇಕು, 2023 ಕೊಡಬೇಕು. 2023 ನೊಬೆಲ್ ಶಾಂತಿ ಪ್ರಶಸ್ತಿ ನರ್ಗಿಸ್ ಮೊಹಮ್ಮದ್ ಅವರಿಗೆ ನೀಡಲಾಗಿದೆ. ಇರಾನಿನಲ್ಲಿ ಯಾವ ಕ್ಷೇತ್ರಕ್ಕೆ ಅವರಿಗೆ? ಇರಾನ್ನಲ್ಲಿ ಮಹಿಳೆಯರ ದಬ್ಬಾಳಿಕೆ ವಿರುದ್ಧ ಹೋರಾಟ ಮತ್ತು ಎಲ್ಲರಿಗೂ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಉತ್ತೇಜಿಸುವ ಹೋರಾಟಕ್ಕಾಗಿ ಈ ಪ್ರಶಸ್ತಿ ದೊರಕಿದ್ದಾರೆ. ಇವರು ಪ್ರಶಸ್ತಿ ಸ್ವೀಕರಿಸಲು ಇವರು ಆಗ್ಲಿಲ್ಲ. ಯಾಕಂದ್ರೆ ಇವ್ರ ಬದಲಾಗಿ ಇವ್ರ ಮಕ್ಕಳು ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ರು. ಯಾಕಪ್ಪ ಅಂದ್ರೆ ಅವರು ಇರಾನಿನಲ್ಲಿ ಜೈಲಲ್ಲಿದ್ದಾರೆ. ಹೋರಾಟ ಸಲುವಾಗಿ ಅವರನ್ನ ಜೈಲಿನಲ್ಲಿ ಬಂಧಿಸಿಟ್ಟಿದ್ದಾರೆ. ಇವರ ಬದಲಿ ಅವರ ಮಕ್ಕಳು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು. ಓಕೆ, ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವನ್ನು ಅಪರಾಧ ತೆರಿಗೆ ಎಂದು ತೀಕ್ಷ್ಣವಾಗಿ ಟೀಕಿಸಿದವರು ಯಾರಪ್ಪ ಅಂದ್ರೆ ಎಡ್ಮಂಡ್ ಬರ್ಕ್. 1 ಲೈನ್ ಕ್ವಶನ್. ಓಕೆ, ಭಾರತದಲ್ಲಿ 21.02% ಭಾಗ ಅರಣ್ಯಗಳಿಂದ ಕೂಡಿದೆ. ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ 1974ರಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ. ಸಲಿಂಗ ಜೋಡಿ ಮದುವೆ ಕಾನೂನಿನ ಮಾನ್ಯತೆ ನೀಡಲು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು 2023 ಅಕ್ಟೋಬರ್ 17ರಂದು ನಿರಾಕರಿಸಿತು. ಓಕೆ, ಇಷ್ಟು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಈಗ ಅರವಿಂದ್ ಪಣಗಡಿಯಾ ಅವರ ಅಧ್ಯಕ್ಷತೆಯಲ್ಲಿ 16ನೇ ಹಣಕಾಸು ಆಯೋಗ ನೋಡಿ ಪ್ರಜಾನ ಆರ್ಟಿಕಲ್ ಬಂದಿದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದ. ಓಕೆ, ಅರವಿಂದ್ ಪಣಗಡಿಯಾ ಅವರನ್ನು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರವು ನೇಮಕ ಮಾಡಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಏನು ಬೇಕೆಲ್ಲ ಮಾಹಿತಿಯನ್ನು ಇಲ್ಲೇ ನಾವು ತಿಳ್ಕೊಂಡ ಸ್ನೇಹಿತರೆ. ನೋಡಿ, ಫಸ್ಟ್ ಇಲ್ಲಿ ಏನಿದೆ, ರಾಜ್ಯಸಭೆ ಅಂತಿದೆ. ಕ್ವಶನ್ಗೆ ಆನ್ಸರ್ ಫಸ್ಟ್. ಹಣಕಾಸು ಮಸೂದೆ ಇದು ಆಲ್ರೆಡಿ ಕ್ವಶನ್ ಕೇಳಿದ್ರೆ ಅದನ್ನೇ ಫೋಟೋ ಹೊಡೆದಾಕೋದು ನಿಮ್ಗೆ ಗೊತ್ತಾಗಲಿ ಅಂತೇಳಿ, ಎಷ್ಟು ಇಂಪಾರ್ಟೆಂಟ್ ಇದೆ ಅಂತೇಳಿ. ಹಣಕಾಸು ಮಸೂದೆಗೆ ಮಂಡನೆಗೆ ಸಂಬಂಧಿಸಿದಂತೆ ಕೆಳಗೆ ಯಾವ ಹೇಳಿಕೆ ಸರಿ ಅಂತಿದೆ. ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಬಹುದು, ಅದನ್ನು ಸಂಸತ್ತಿನ ಯಾವುದೇ ಸ್ಥಳ ಮಂಡಿಸಬಹುದು, ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು, ಯಾವುದೂ ಅಲ್ಲ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಒಂದು, ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಅದನ್ನು ರಾಜ್ಯಸಭೆಯಲ್ಲಿ ಕಳಿಸಿರ್ತಾರ, ಅದು ಒಪ್ಪಿಗೆ ನೀಡಬಹುದು. ನೀಡಿದ್ರು ಜಾರಿಗೆ ಬರ್ತಾ, ನೀಡಲಿಕ್ಕಂದ್ರು ಜಾರಿಗೆ ಬಂದಂಗ. ಅದು 14 ದಿವಸ ಒಳಗ ಅವರು ತಡೆ ಇಡ್ಬೋದು ಅವನ್ನ. ಓಕೆ, ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ರಾಜ್ಯಸಭೆ ಅಂತ ಆಗಿದೆ. ರಾಜ್ಯಸಭೆ ಅಧ್ಯಕ್ಷರ ಹತ್ರ ಯಾರು ಉಪರಾಷ್ಟ್ರಪತಿ ಇರ್ತಾರಲ್ಲ ಅವರು ರಾಜ್ಯಸಭೆಯ ಅಧ್ಯಕ್ಷರಿರ್ತಾರ. ಹಾಗಾದ್ರೆ ಈಗ ಯಾರದಾರಪ್ಪ? ಈಗ ಜಗದೀಪ್ ಧನ್ಕರ್ ಇದ್ದಾರೆ. ಜಗದೀಪ್ ಧನ್ಕರ್. ಓಕೆ, ಇದು ಆರ್ಟಿಕಲ್ ಎಷ್ಟನೇ ಆರ್ಟಿಕಲ್ ತಿಳಿಸುತ್ತವರ ಉಪರಾಷ್ಟ್ರಪತಿ ಬಗ್ಗೆ? 63ನೇ ಆರ್ಟಿಕಲ್. ಉಪರಾಷ್ಟ್ರಪತಿ ಹುದ್ದೆ ತಿಳಿಸೋದು 63ನೇ ಆರ್ಟಿಕಲ್ ತಿಳಿಸ ಸ್ನೇಹಿತರೆ. ಅದೇ ರೀತಿ ರಾಜ್ಯಸಭೆಯ ಅಧ್ಯಕ್ಷ ಉಪರಾಷ್ಟ್ರಪತಿ ಆಗಿರ್ತಾರ ಅಂತ ತಿಳಿಸುವುದು 64. ಅಂದ್ರೆ ಪದನಿಮಿತ್ತ ಉಪರಾಷ್ಟ್ರಪತಿ ಇರುತ್ತಲ್ಲ, ಪದನಿಮಿತ್ತ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರ ಅಂತ ತಿಳಿಸುವ ವಿಧಿ ಯಾವ್ದಪ್ಪ ಅಂದ್ರೆ 64ನೇ ವಿಧಿ. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಸಂಸತ್ ಇದೆ. ಸಂಸತ್ ಅಂದ್ಕೊಳ್ಳಿ, ನಮ್ಗೆ ಆರ್ಟಿಕಲ್ ಎಷ್ಟನೇ ವಿಧಿ ನೆನಪಾಗಬೇಕು? 79. ಓಕೆ, 79 ಆರ್ಟಿಕಲ್ ನೆನಪಾಗಿರಬೇಕು, ವಿಧಿ ನೆನಪಾಗಿರ್ಬೇಕು. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಣಕಾಸು ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿ. ಹಣಕಾಸು ಮಸೂದೆ ವಿಧಿ 110. ಇದನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಲಾಗುತ್ತದೆ. ಜಂಟಿ ಅಧಿವೇಶನಕ್ಕೆ ಇಲ್ಲಿ ಅವಕಾಶವಿಲ್ಲ. ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಂಡು ವಿಧಿ 108. ಓಕೆ, ವಿಧಿ ಜಂಟಿ ಅಧಿವೇಶನ ಹಣಕಾಸು ಮಸೂದೆ ಸಂಬಂಧಪಟ್ಟಂತ ಜಂಟಿ ಅಧಿವೇಶನ ಕರೆಯಲು ಅವಕಾಶವಿಲ್ಲ. ಓಕೆ, ಸಭಾಪತಿ ಇದನ್ನ ದೃಢಪಡಿಸಬೇಕು. ಓಕೆ, ರಾಜ್ಯಸಭೆಗೆ ಕೇವಲ 14 ದಿನ ತಡೆ ಹಿಡಿಯಬಹುದು ಅಷ್ಟೇ. ತಡೆ ಹಿಡಿಯಬಹುದು, ಅದು ತಡೆ ಹಿಡಿದ್ರು ಜಾರಿ ಆಗುತ್ತಾ? ಸುಮ್ಮನೆ ತಡೆ ಹಿಡಿಯಬಹುದು ಅಷ್ಟೇ. ನೋಡಿ, ಕೆಲವು ಬಜೆಟ್ ಇದೆ, ಯಾರನ್ನು ಮಂಡಿಸಿದ್ರೆ ಗೊತ್ತಾಗಬೇಕು. ಪಿ ಚಿದಂಬರಂ ಅವರು ಕನಸಿನ ಬಜೆಟ್, ಡ್ರೀಮ್ ಬಜೆಟ್ 1996-97. VP ಸಿಂಗ್ ಅವರು ಮೋಡ್ವ್ಯಾಟ್ ಅನ್ನು ಪರಿಚಯಿಸಿದರು. ಓಕೆ, ಅದೇ ರೀತಿ ಅರುಣ್ ಜೇಟ್ಲಿ ರಕ್ಷಣಾ ಬಜೆಟ್, 1 ರ್ಯಾಂಕ್ 1 ಪೆನ್ಷನ್ ಯೋಜನೆ 2017-18. ರೈಲು ಮತ್ತು ಸಾಮಾನ್ಯ ಬಜೆಟ್ ವಿಲೀನ ಮಾಡಿದ ಬಜೆಟ್ ಅಂದ್ರೆ ಮೊದಲ ವ್ಯಕ್ತಿ ಯಾರು? ಇದನ್ನ ನೀವು ಕಾಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಅಂದ್ರೆ ಮೊದಲ ರೈಲು ಮತ್ತು ಸಾಮಾನ್ಯ ಬಜೆಟ್ ಇತ್ತು, ಒಂದರದಾಗ ಬೆಳೆದ್ರ, ಅದನ್ನ ಈಗ ರೈಲ್ವೆ ಬಜೆಟ್ ಸಪರೇಟ್ ಮಾಡಿದ್ರು, ಸಾಮಾನ್ಯ ಬಜೆಟ್ ಸಪರೇಟ್ ಮಾಡಿದ್ರು. ವಿಲೀನ ಮಾಡಿದ ಯಾರು ಅಂತ ಅದನ್ನ ನೀವು ಕಾಮೆಂಟ್ ಸೆಕ್ಷನ್ ಆನ್ಸರ್ ಮಾಡೋಕೆ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅರವಿಂದ್ ಪಣಗಡಿಯಾದು ನೇಮಕ. ಇವರು ಯಾವ ರಾಜ್ಯಕ್ಕೆ ಬಿಲಾಂಗ್ ಆಗ್ಯಾರಪ್ಪ ಅಂದ್ರೆ ರಾಜಸ್ಥಾನ್ ರಾಜ್ಯಕ್ಕೆ ಬಿಲಾಂಗ್ ಆಗಿದ್ದಾರೆ. ನೀತಿ ಆಯೋಗದ ಮಾಜಿ ಅಧ್ಯಕ್ಷರು 2015ರಿಂದ 2017ವರೆಗೆ ನೀತಿ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದರು 2015-17ರಿಂದ. ಭಾರತ
ಅಮೆರಿಕ ಆರ್ಥಿಕ ತಜ್ಞ ನೀತಿ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಪರೆಂಟ್ ಇಂಡಿಯಾ ಅಂದ್ರೆ ಇಲ್ಲೇ ನೀತಿ ಆಗಿ ಬಂತು. ಅದ್ರ ಬಗ್ಗೆ ಇದನ್ನು ಫುಲ್ ಫಾರ್ಮ್ ಆಲ್ರೆಡಿ ಎಕ್ಸಾಮ್ ಕೇಳಿದ್ದಾರೆ. 2026ರಿಂದ 27, 2030 ನಡುವಿನ 5 ವರ್ಷಗಳಿಗೆ ಸಂಬಂಧಿಸಿದ ಈ ಆಯೋಗವನ್ನು ತನ್ನ ವರದಿಯನ್ನು ರಾಷ್ಟ್ರಪತಿಯವರಿಗೆ 2025 ಅಕ್ಟೋಬರ್ 31 ಒಳಗೆ ಸಲ್ಲಿಸಲಿದೆ. ಓಕೆ, ಎಷ್ಟು ಗೊತ್ತಿರಲಿ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವರಮಾನವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ಕುರಿತು ಈ ಆಯೋಗ ವರದಿ ಸಲ್ಲಿಸಲಿದೆ. ಓಕೆ, ಇಷ್ಟು ಗೊತ್ತಿರಲಿ. ಅದೇ ರೀತಿ ಕೇಂದ್ರ ಹಣಕಾಸು ಆಯೋಗ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇದು ಸಂವಿಧಾನಾತ್ಮಕ ಸಂಸ್ಥೆ. ಸಂವಿಧಾನದ 280ನೇ ವಿಧಿಯಡಿಯಲ್ಲಿ ಸ್ಥಾಪನೆ. ರಾಷ್ಟ್ರಪತಿಗಳಿಂದ ಇದರ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತದೆ. ದ್ರೌಪದಿ ಮುರ್ಮು ಪ್ರೆಸೆಂಟ್ ಇರುವವರು ರಾಷ್ಟ್ರಪತಿ. ಇದರ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷಗಳು. ಕೇಂದ್ರ ಕಚೇರಿ ನವದೆಹಲಿ. ಉದ್ದೇಶ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆ. 15ನೇ ಹಣಕಾಸು ಆಯೋಗ 42% ತೆರಿಗೆ ಹಂಚಿಕೆ ಅನುಪಾತವನ್ನು ಶಿಫಾರಸು ಮಾಡಿತ್ತು. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್. ಓಕೆ, ನೋಡಿ ಸ್ನೇಹಿತರೆ, ಭಾರತದಲ್ಲಿ ಯಾವ ವರ್ಷದಿಂದ ಮೇ 1 ಕಾರ್ಮಿಕರ ದಿನವಾಗಿ ಆಚರಿಸಲು ಆರಂಭಿಸಲಾಯಿತು? ಈ ಕ್ವಶನ್ ಯಾಕೆ ತಂದೆ ಅಂದ್ರೆ, ಭಾರತೀಯರಿಗೆ ಉದ್ಯೋಗ ಬೇಕು, ಜಗತ್ತಿಗೆ ಭಾರತೀಯರು ಬೇಕು. ಓಕೆ, ಅಂದ್ರೆ ಆರ್ಟಿಕಲ್ ಮೇನ್ ಸಾರಾಂಶ ಏನಿದೆಪ್ಪ ಅಂದ್ರೆ, ಜಗತ್ತಿನಲ್ಲಿ ಕೆಲವು ರಾಷ್ಟ್ರಗಳ ಜನಸಂಖ್ಯೆ ತೀವ್ರವಾದ ಬಹಳ ಕಮ್ಮಿ ಇದೆ. ಅಲ್ಲಿ ಕಾರ್ಮಿಕರ ಶಕ್ತಿ ತುಂಬಾ ಕೊರತೆ ಇದೆ. ನಮ್ಮ ದೇಶದಲ್ಲಿ ಇಡೀ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ನಮ್ಮ ದೇಶದ ಕಾರ್ಮಿಕರನ್ನು ಇತರ ದೇಶಕ್ಕೆ ಹೋಗಲು ಅನುವು ಮಾಡಿಕೊಟ್ಟು ನಮ್ಮ ದೇಶದ ಕಾರ್ಮಿಕರು ಉದ್ಯೋಗ ದೊರೆತಂಗಾಗುತ್ತದೆ, ಆ ದೇಶಕ್ಕೂ ಅನುಕೂಲ ಆಗ್ತದೆ. ಹೀಗಾಗಿ ಆರ್ಟಿಕಲ್ ಏನಿರ್ತದೆ, ಭಾರತೀಯರಿಗೆ ಉದ್ಯೋಗ ಬೇಕು, ಜಗತ್ತಿಗೆ ಭಾರತೀಯರು ಬೇಕು. ಇಂಥ ಕೋಟ್, ಈ ಲೈನ್ ಅನ್ನು ನಾವು ಏಷ್ಯಾದಲ್ಲಿ ಬಳಸಬಹುದು ಇವನು. ಓಕೆ, ಭಾರತೀಯರಿಗೆ ಉದ್ಯೋಗ ಬೇಕು, ಹೌದು ಉದ್ಯೋಗ ಬೇಕು. ಹಾಗಾದ್ರೆ ಜಗತ್ತಿಗೆ ಯಾವ ದೇಶ ಬೇಕು? ಭಾರತನೇ ಬೇಕು. ಅದು ಇಂಪಾರ್ಟೆಂಟ್ ಆಗ್ತದೆ. ಇಂಥ ಕೋಟ್ಗಳನ್ನು ಹಾಕಿ ನಮ್ಮ ಕಾರ್ಮಿಕರ ಕೌಶಲ್ಯ ಯಾವ ರೀತಿ ಇದೆ ಅನ್ನೋದನ್ನ ಬಳಸಬೇಕು. ಓಕೆ, ನೋಡಿ, ಫಸ್ಟ್ ಕ್ವಶನಿಗೆ ಆನ್ಸರ್ ಮಾಡ್ತೀನಿ. ಒಂದನೇ ಆಪ್ಷನ್ 1923 ಇದೆ, 1999 ಇದೆ, 1972 ಇದೆ, 1990 ಇದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರು 1923ರಿಂದ ಭಾರತದಲ್ಲಿ ಮೊದಲ ಕಾರ್ಮಿಕ ದಿನವನ್ನು ಮೇ 1 ಚೆನ್ನೈನಲ್ಲಿ ಮೊದಲು ಆಚರಿಸಲಾಯಿತು. ಈ ದಿನಾಚರಣೆ ಲೇಬರ್ ಕಿಸಾನ್ ಪಾರ್ಟಿ ಹಿಂದೂಸ್ತಾನ್ ಆಯೋಜಿಸಿತು. ಭಾರತದಲ್ಲಿ ಕಾರ್ಮಿಕರ ದಿನವನ್ನು ಸಾರ್ವಜನಿಕ ರಜಾ ದಿನವೆಂದು ಪರಿಗಣಿಸಲಾಗಿದೆ. ಓಕೆ, ಇಷ್ಟು ಗೊತ್ತಿರಲಿ. ಓವರಾಲ್ ಆರ್ಟಿಕಲ್ ಏನ್ ಹೇಳ್ತದಪ್ಪ ಅಂದ್ರೆ, ಇಲ್ಲಿ ಸೈಡ್ ಹಾಕಿದ್ದೀನಿ. ಕಾರ್ಮಿಕರ ಕೊರತೆಯನ್ನು ಎದುರಿಸುತ್ತಿರುವ ಹಾಗೂ ಜನಸಂಖ್ಯೆ ಇಳಿಕೆಯನ್ನು ಕಾಣುತ್ತಿರುವ ದೇಶಗಳಿಗೆ ಕಾರ್ಮಿಕರನ್ನು ಒದಗಿಸಲು ಕೇಂದ್ರ ಸರ್ಕಾರವು ಆ ದೇಶಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವ ಯೋಜನೆ ಹೊಂದಿರುವುದು ಸ್ವಾಗತಾರ್ಹ. ಅಂದ್ರೆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಸಲುವಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಿದೆ. ಅದೇ ರೀತಿ ನಮ್ಮ ದೇಶದ ಕಾರ್ಮಿಕರನ್ನು ಅಲ್ಲಿ ಕಳಿಸರಪ್ಪ ಅಂದ್ರೆ ಅಲ್ಲಿ ಭದ್ರತೆಯನ್ನು ದೃಢಪಡಿಸಿಕೊಳ್ಳೋದು ಅತಿ ಮಹತ್ವದಾಗ್ತದ. ಓಕೆ, ನೋಡಿ, ಈ ಯೋಜನೆಯ ಸಮರ್ಪಕವಾಗಿ ಅನುಷ್ಠಾನಕ್ಕೆ ಬಂದರೆ ದೇಶಕ್ಕೆ ಪ್ರಯೋಜನ ತಂದು ಕೊಡಬಹುದು. ಅದೇ ರೀತಿ ಆರ್ಥಿಕ ಒಳಗೊಳ್ಳುವಿಕೆ, ಇನ್ಕ್ಲೂಸ್ ನಮ್ಮ ದೇಶದ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರಿಂದ ಅಲ್ಲಿ ನಮಗೆ ಉದ್ಯೋಗ ಸೃಷ್ಟಿ ಆಗ್ತದ. ಓಕೆ, ಭಾರತವು ಜಪಾನ್, ಫ್ರಾನ್ಸ್ ಸೇರಿದಂತೆ ಕೆಲವು ದೇಶಗಳ ಜೊತೆ ಒಪ್ಪಂದಕ್ಕೆ ಸಹಿ ಮಾಡಿದೆ. ನೆದರ್ಲ್ಯಾಂಡ್, ಗ್ರೀಸ್, ಡೆನ್ಮಾರ್ಕ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳ ಜೊತೆಗೆ ಮಾತುಕತೆ ನಡೆಯುತ್ತಿದೆ. ಇಸ್ರೇಲಿನ ಜೊತೆಗಿನ ಒಪ್ಪಂದ ಅನ್ವಯ ಭಾರತವು ಆ ದೇಶಕ್ಕೆ 42,000 ಮಂದಿ ಕಾರ್ಮಿಕರನ್ನು ಕಳುಹಿಸಿಕೊಡಲಿದೆ. ಇಸ್ರೇಲ್ನಲ್ಲಿ ಭಾರತದ 18,000 ಕಾರ್ಮಿಕರು ಈಗಾಗಲೇ ಕೆಲಸ ಮಾಡುತ್ತಿದ್ದಾರೆ. ಓಕೆ, ಇಷ್ಟು ಮಾಹಿತಿ ನೋಡಿ. ರಣಧೀರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಸಂಬಂಧಪಟ್ಟಂತ ಜಜ್ಮೆಂಟ್ ಹಿಡಿದರೆ, ಭಾರತ ಸಂವಿಧಾನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಂಬಂಧಪಟ್ಟಂತ ಒಂದು ಜಜ್ಮೆಂಟ್ ನೀಡಿದೆ. ಅದು ಒಂದು ಸ್ವಲ್ಪ ಮಾಹಿತಿ ಇರಲಿ ಅಂತ ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಭಾರತದಲ್ಲಿ ಪ್ರಸ್ತುತ ನಿರುದ್ಯೋಗ ದರ ನೋಡಿ 8.11 ಇದೆ. ಹೀಗಾಗಿ ಇದನ್ನು ನಿವಾರಣೆ ಮಾಡಬೇಕಾದ್ರೆ ಇತರ ದೇಶಗಳಲ್ಲಿ ನಮ್ಮ ಕಾರ್ಮಿಕರನ್ನು ದುಡಿಯಲು ಹೋಗ್ತಾರಪ್ಪ, ಕಳ್ಸಕ ಒಂದು ಅನುವು ಮಾಡಿಕೊಳ್ಳಲು ನಮ್ಮ ಭಾರತ ಸರ್ಕಾರವು ಇತರ ದೇಶಗಳೊಂದಿಗೆ, ಕಡಿಮೆ ಜನಸಂಖ್ಯೆ ಇರುವ ದೇಶಗಳೊಂದಿಗೆ ಮಾತುಕತೆ ನಡೆಸಿದೆ. ಹಾಗಾದ್ರೆ ನಗರ ಪ್ರದೇಶದಲ್ಲಿ ಬಡತನ ಎಷ್ಟಿದೆ ಅಂದ್ರೆ 7.93 ಅದು. ಓಕೆ, 93. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ 7.44. ಅತಿ ಹೆಚ್ಚು ನಿರುದ್ಯೋಗ ಕಂಡುಬರುವ ರಾಜ್ಯಗಳು ಯಾವಪ್ಪ ಅಂದ್ರೆ ಹರಿಯಾಣ, ರಾಜಸ್ಥಾನ್ ಮತ್ತು ಬಿಹಾರ್. ಅತಿ ಹೆಚ್ಚು ನಿರುದ್ಯೋಗ ದರ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಅಂದ್ರೆ ದೆಹಲಿ. ಓಕೆ, ನೆಕ್ಸ್ಟ್, ಸಂವಿಧಾನದ 86ನೇ ತಿದ್ದುಪಡಿ ಯಾವ ವರ್ಷ ಮಾಡಲಾಯಿತು ಅಂತಿದೆ. ನೋಡಿ ಸ್ನೇಹಿತರೆ, ಒಂದನೇ ಆಪ್ಷನ್ ಇದೆ 2009 ಇದೆ, 2002 ಇದೆ, 1995 ಇದೆ, ಇದಕ್ಕೆ 2008 ಇದೆ. ಸರಿಯಾದ ಆನ್ಸರ್ ಸ್ನೇಹಿತರೆ 2002. ನೋಡಿ, ಪ್ರಸ್ತಾವನೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವುದರ ಮೂಲಕ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ 5 ವಿಷಯಗಳನ್ನು ಸೇರಿಸಲಾಗಿದೆ. ಯಾವಪ್ಪ ಅಂದ್ರೆ ಶಿಕ್ಷಣ, ಅರಣ್ಯ, ತೂಕ ಮತ್ತು ಅಳತೆ, ವನ್ಯಜೀವಿ ರಕ್ಷಣೆ,
ನ್ಯಾಯಾಂಗ ಆಡಳಿತ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಹೊರತುಪಡಿಸಿ. ಓಕೆ, ನೋಡಿ ಸಂವಿಧಾನದ 86ನೇ ತಿದ್ದುಪಡಿ 2002ರಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ತಿಳಿಸುತ್ತದೆ. ಓಕೆ, ಇದಕ್ಕೆ ಆನ್ಸರ್ ಕ್ಲಿಯರ್ ಆಯ್ತು. ಆರ್ಟಿಕಲ್ ಏನಿದೆ ನೋಡಿ, ಶಿಕ್ಷಣ ವ್ಯವಸ್ಥೆಯ ಹೊಸ ದೃಷ್ಟಿಕೋನ. ಓಕೆ, ಇದು ಓರಲ್ ಆರ್ಟಿಕಲ್, ಇದು ಬ್ಲರ್ ಆಗಿದೆ ಅಕ್ಷರ. ಇದಕ್ಕೆ ಏನು ಸಂಬಂಧಪಟ್ಟ ಆರ್ಟಿಕಲ್ ಇದೆ ಅಂತ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ ಈಗ. ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವುದು ಸಾಂವಿಧಾನಿಕ ಹಕ್ಕು. ಈ ಮೊದಲು ರಾಜ್ಯ ನಿರ್ದೇಶಕ ತತ್ವಗಳ ಅಡಿಯಲ್ಲಿ, ನಂತರ 2002ರಲ್ಲಿ ಸುಪ್ರೀಂ ಕೋರ್ಟಿನ 1992 ಮತ್ತು 93ರ ಐತಿಹಾಸಿಕ ತೀರ್ಪುಗಳನ್ನು ಆಧರಿಸಿ ಸಂವಿಧಾನದ ತಿದ್ದುಪಡಿ ಮಾಡುವ ಮೂಲ ಶಿಕ್ಷಣವನ್ನು ಒಂದು ಹಕ್ಕನ್ನಾಗಿ, ಮೂಲಭೂತ ಹಕ್ಕನ್ನಾಗಿ ಸೇರಿಸಲಾಯಿತು. ಓಕೆ, ಇಷ್ಟು ಗೊತ್ತಿರಲಿ. ಈ ಹಕ್ಕಿನ ಉಲ್ಲಂಘನೆಯಾದ ಸಂದರ್ಭದಲ್ಲಿ ನ್ಯಾಯ ಕೇಳಿ ಕೋರ್ಟ್ ಮೆಟ್ಲ ಏರಬಹುದು. ಮೂಲಭೂತ ಹಕ್ಕನ್ನು ಸಾಕಾರಗೊಳಿಸಲು 2010ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಲಾಯಿತು. ಈ ಕಾಯ್ದೆಯ ಆಶಯದಂತೆ ಒಂದು ಶಾಲೆಯಲ್ಲಿ ಕನಿಷ್ಠ ಇರಲೇಬೇಕಾದ ಮೂಲ ಸೌಕರ್ಯಗಳನ್ನು 2013 ವೇಳೆಗೆ ಒದಗಿಸಲೇಬೇಕಾಗಿತ್ತು. ಇಲ್ಲದಿದ್ದರೆ ನ್ಯಾಯಾಲಯದ ಮೊರೆ ಹೋಗಿ ಅಂತಹ ನ್ಯಾಯಸಮ್ಮತ ಸೌಕರ್ಯ ಪಡೆಯುವ ಹಕ್ಕನ್ನು ಸಂವಿಧಾನವು ನೀಡಿದೆ. ಓಕೆ, ಅಂದ್ರೆ ಮೂಲಭೂತ ಸೌಕರ್ಯಗಳು ಇನ್ನು ಯಾವ ಸಾಲಿ ಕೊರತೆ ಇದೆ, ಅವನು ಉಲ್ಲಂಘನೆ ಮಾಡಿದ್ರು ಅವು ಇಲ್ಲಿಲ್ಲಪ್ಪ ಅಂದ್ರೆ ನಾವು ಕೋರ್ಟ್ ಮೂಲಕ ಅವನು ಜಾರಿಗೊಳಿಸಬಹುದು ಅಂತ ಇದು ಆರ್ಟಿಕಲ್ ಇರುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಕಾಯ್ದೆ ಜಾರಿಯಾಗಿ 13 ವರ್ಷಗಳು ಕಳೆದರೂ 100 ಶಾಲೆಗಳು ತೆಗೆದುಕೊಂಡ್ರೆ 23 ಸರ್ಕಾರಿ ಶಾಲೆಗಳು ಮಾತ್ರ ಎಲ್ಲಾ ಸೌಲಭ್ಯಗಳು ಇವೆ. ಉಳಿದಂತೆ 73 ಶಾಲೆಗಳು ಸೌಲಭ್ಯಗಳು ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಓಕೆ, ಇದು ಗೊತ್ತಿರಲಿ. 2011ರ ಜನಗಣತಿ ಪ್ರಕಾರ ಭಾರತ ಸಾಕ್ಷರತೆ 74, ಅದರಲ್ಲಿ ಪುರುಷರದು 82, ಮಹಿಳೆಯರದು 65. ಅತಿ ಹೆಚ್ಚು ಸಾಕ್ಷರತೆ ಕಂಡುಬರುವುದು ಕೇರಳ, ಅತಿ ಕಡಿಮೆ ಸಾಕ್ಷರತೆ ಅದು ಬಿಹಾರ್. ಕರ್ನಾಟಕದ ಒಟ್ಟು ಸಾಕ್ಷರತೆ 75, ಪುರುಷರದು 82, ಮಹಿಳೆಯರದು 68. ಇಷ್ಟು. ಓಕೆ, ಶಿಕ್ಷಣ ವ್ಯವಸ್ಥೆ ಸಂಬಂಧಪಟ್ಟ ಇಷ್ಟು ಆರ್ಟಿಕಲ್ ಒಮ್ಮೆ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅನುಕೂಲ ಆಗ್ತದೆ. ನೆಕ್ಸ್ಟ್, ಭೀಮಾ ನದಿಯ ತೀರದಲ್ಲಿ 1812, ಇದು ತುಂಬಾ ನ್ಯೂಸ್ ಆಗಿದೆ, ಅದಕ್ಕೆ ನಡೆದ ಯುದ್ಧದಲ್ಲಿ ಮರಾಠರ ಪೇಶ್ವೆ 28,000 ಸೈನಿಕರನ್ನು 500 ಮಹರ್ ಸೈನಿಕರು ಸೋಲಿಸಿದ್ದರು. ಇದನ್ನು ಭೀಮಾ ಕೊರೆಗಾಂವ್ ಘಟನೆ ಎಂದು ಕರೆಯಲಾಗುತ್ತದೆ. ಸ್ವಲ್ಪ ಗೊತ್ತಿರಬೇಕು, ಭೀಮಾ ಕೊರೆಗಾಂವ್ ಅಂದ್ರೆ ಏನನ್ನೋದು ವರ್ಣನೆಗಾರ ಹೇಳುವಂತ ಕ್ಯಾಪ್ಸಿಟಿ ಇರಬೇಕು. ಓಕೆ, 2015ರ ಜಾಗತಿಕ ನಾವೀನ್ಯ ಸೂಚ್ಯಾಂಕದಲ್ಲಿ ಭಾರತ 81ನೇ ಸ್ಥಾನದಲ್ಲಿತ್ತು. ಪ್ರಸ್ತುತ ಅಂದ್ರೆ 2023ರಲ್ಲಿ 40ನೇ ಸ್ಥಾನದಲ್ಲಿದೆ. ಹುತಿ ಬಂಡುಕೋರರು ಇರಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಇವರು ಬಂಡುಕೋರರು. ಓಕೆ, ಟಿಪ್ಪು ಸುಲ್ತಾನ್ ಉತ್ಕೃಷ್ಟ ಗುಣಮಟ್ಟದ ಕುದುರೆ ತಳಿಗಳ ಅಭಿವೃದ್ಧಿಗಾಗಿ ಕುಣಿಗಲ್ ಕುದುರೆ ಫಾರ್ಮ್ ಅನ್ನು ಆರಂಭಿಸಿದ್ದರು. ಪಾಕಿಸ್ತಾನ ಪರ ಪ್ರತ್ಯೇಕವಾದಿ ಸಂಘಟನೆ ತೆಹ್ರೀಕ್ ಎ ಹುರಿಯತ್ ಸಂಘಟನೆಯನ್ನು ಕೇಂದ್ರ ಸರ್ಕಾರವು 5 ವರ್ಷಗಳ ಕಾಲ ನಿಷೇಧಿಸಿದೆ. ಇಷ್ಟು ಗೊತ್ತಿರಲಿ. ನೋಡಿ, 16ನೇ ಹಣಕಾಸು ಆಯೋಗದ ನೂತನ ಅಧ್ಯಕ್ಷರು. ಓಕೆ, ತೆರಿಗೆ ಪಾಲು ರಾಜ್ಯದ ಸೊಲ್ಲು, ಅಂದ್ರೆ ರಾಜ್ಯಕ್ಕೆ ಕಡಿಮೆ ಬರ್ತಿದೆ. 16ನೇ ಹಣಕಾಸು ಆಯೋಗದ ಮೇಲೆ ಒತ್ತಡ ಪ್ರಯತ್ನ, ಅಂದ್ರೆ ಯಾವ ರಾಜ್ಯಗಳಿಗೆ ಕೇಂದ್ರದ ಕಡಿಮೆ ಆದಾಯ ಬರ್ತಿಲ್ಲ ಅವೆಲ್ಲ ಕೇಂದ್ರದ ಮೇಲೆ ಒತ್ತಡ ಹಾಕಲು ಪ್ರಯತ್ನ ಆರಂಭಿಸಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಆಯೋಗ ಸಂಬಂಧಪಟ್ಟಂತ ಸ್ವಲ್ಪ ಮಾಹಿತಿ ನೋಡೋಣ. ಹಾಗಾದ್ರೆ 16ನೇ ಹಣಕಾಸು ಆಯೋಗ ಅಧ್ಯಕ್ಷರು ಯಾರಪ್ಪ ಅಂದ್ರೆ, ಒಂದನೇ ಆಪ್ಷನ್ ಕೆ ಸಿ ನಿಯೋಗ್ ಇದೆ, ಕೆ ಸಿ ಪಂತ್ ಇದೆ, ವೈ ವಿ ರೆಡ್ಡಿ ಇದೆ, ಅರವಿಂದ್ ಪನಗೇರಿ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಅರವಿಂದ್ ಪನಗಡಿಯಾ. ಓಕೆ, 2023 2031ವರೆಗೆ 16ನೇ ಹಣಕಾಸು ಆಯೋಗ. ಹಾಗಾದ್ರೆ 15ನೇದ್ದು ಎನ್ ಕೆ ಸಿಂಗ್ ಅವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಓಕೆ, ಇಟ್ಟು ಗೊತ್ತಿರಲಿ. ಇಲ್ಲಿ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷರಲ್ಲಿ ಪ್ರಥಮ ಹಣಕಾಸು ಆಯೋಗವನ್ನು ನೇಮಕ ಮಾಡಲಾಗಿದೆ. ಇದು ಗೊತ್ತಿರಲಿ. ಕೆ ಸಿ ಪಂತ್ ಇವರು 10ನೇ ಹಣಕಾಸು ಆಯೋಗ, ಕೇಂದ್ರ 10ನೇ ಹಣಕಾಸು. ಇವ್ರದ್ದು ಎಷ್ಟನೇದು ಗೊತ್ತಿದೆ ಕಮೆಂಟ್ ಸೆಕ್ಷನ್ ಆನ್ಸರ್ ಮಾಡಿ ಸ್ನೇಹಿತರೆ. ನೋಡಿ, ಸಂವಿಧಾನದ 280ನೇ ವಿಧಿ ಅನ್ವಯ ರಾಷ್ಟ್ರೀಯ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಯವರು ಪ್ರತಿ 5 ವರ್ಷಗಳಿಗೊಮ್ಮೆ ನೇಮಕ ಮಾಡುತ್ತಾರೆ. ಇದರ ಕಾರ್ಯ ಕೇಂದ್ರ ಮತ್ತು ರಾಜ್ಯ ನಡುವೆ ತೆರಿಗೆಯ ಆದಾಯವನ್ನು ಹಂಚಿಕೆ ಮಾಡುವುದು ಮತ್ತು ಹಣಕಾಸಿನ ಸಂಬಂಧವನ್ನು ಉತ್ತಮಪಡಿಸುವುದು ಅದರ ಕೆಲಸ. ಕೇಂದ್ರ ಮತ್ತು ರಾಜ್ಯ ನಡುವಿನ ಹಂಚಿಕೆ ತೆರಿಗೆಗಳು ಆದಾಯ ತೆರಿಗೆ, ಅಬಕಾರಿ ಸುಂಕ, ಸೇವಾ ತೆರಿಗೆ, ಕಂಪನಿ ತೆರಿಗೆ ಮತ್ತು ಸೀಮಾ ಸುಂಕಗಳು. ಮೊದಲ ಹಣಕಾಸು ಆಯೋಗವನ್ನು 1952ರಲ್ಲಿ ಕೆ ಸಿ ನಿಯೋಗರ ಅಧ್ಯಕ್ಷತೆಯಲ್ಲಿ 1951ರಲ್ಲಿ ನೇಮಕ ಮಾಡಲಾಯಿತು. ಓಕೆ, ಫಸ್ಟ್ ಯಾವ್ದು ಗೊತ್ತಾಯ್ತು, ಅದೇ ರೀತಿ 10ನೇದು ಯಾವ್ದು ಗೊತ್ತಾಯ್ತು, ಅದೇ ರೀತಿ ಪ್ರೆಸೆಂಟ್ ಇರೋದು ಯಾವ್ದು ಗೊತ್ತಾಯ್ತು, 15ನೇದು ಎನ್ ಕೆ ಸಿಂಗ್ ಅದು ಗೊತ್ತಾಯ್ತು. ಇಷ್ಟು ಮಾಹಿತಿ ಗೊತ್ತಿದ್ರೆ ಇದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಮಾಡಬಹುದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, 15ನೇ ಹಣಕಾಸು ಆಯೋಗದ ರಚನೆ 2017 ನವೆಂಬರ್ 27. ಅಧ್ಯಕ್ಷರು ಎನ್ ಕೆ ಸಿಂಗ್. ಶಿಫಾರಸ್ಸು ಏನ್ ಮಾಡಿತ್ತು, 15ನೇ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆ ಆಗುತ್ತಿರುವ ತೆರಿಗೆ ಪಾಲನ್ನು 42ರಿಂದ 41ಕ್ಕೆ ಇಳಿಕೆ ಮಾಡಿದೆ. ಅದೇ ರೀತಿ 14, ಇದು 16 ಆಗಿದೆ ಸ್ನೇಹಿತರೆ, ಇದು 14 ಆಗಬೇಕಾಗಿತ್ತು. ಓಕೆ,
14ನೇ ಹಣಕಾಸು ಆಯೋಗ ಯಾರು ಅದರ ಅಧ್ಯಕ್ಷರು YV ರೆಡ್ಡಿ ಅವರು 42ರಷ್ಟು ಹಂಚಿಕೆ ಮಾಡಿತ್ತು. ಕಡಿಮೆ ಮಾಡಲಾದ ಪ್ರಮಾಣ -1% ಕಡಿಮೆ ಮಾಡಿದ ಯಾರಪ್ಪ ಅಂದ್ರೆ 15ನೇ ಹಣಕಾಸು ಆಯೋಗ NK ಸಿಂಗ್. 15ನೇ ಹಣಕಾಸು ಆಯೋಗ 1971 ಜನಗಣತಿಯನ್ನು ಕೈ ಬಿಟ್ಟಿತ್ತು. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಆದ್ರೆ ಇದಕ್ಕಿಂತ 15 ಹಣಕಾಸಿಗಿಂತ ಮೊದಲು ಬರೋ ಎಲ್ಲಾ ಹಣಕಾಸು ಆಯೋಗವು 1971 ಜನಗಣತಿಯನ್ನು ಮಾದರಿ ಇಟ್ಟುಕೊಂಡು ಹಣಕಾಸು ಆಯೋಗ ರಚನೆ ಮಾಡಿತ್ತು. ಬಟ್ ಇದು 15ನೇ ಹಣಕಾಸು ಆಯೋಗ 2011 ಜನಗಣತಿಯನ್ನು ಪರಿಗಣಿಸಿದೆ ಮತ್ತು ಜನಾಂಗೀಯ ನಿರ್ವಹಣೆ ಎಂಬ ಹೊಸ ಮಾನದಂಡವನ್ನು ಅಳವಡಿಸಿಕೊಂಡಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ರಾಜ್ಯ ಹಣಕಾಸು, ಈಗ ಕೇಂದ್ರ ಹಣಕಾಸು ಬಗ್ಗೆ ತಿಳ್ಕೊಂಡ್ರೆ ರಾಜ್ಯದ ಬಗ್ಗೆ ತಿಳ್ಕೊಬೇಕು. ಓಕೆ, ರಾಜ್ಯ ಹಣಕಾಸು ಆಯೋಗವನ್ನು ಸಂವಿಧಾನದ 243I ಮತ್ತು 243Y ವಿಧಿಯನ್ವಯ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಈ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 2 ಜನ ಸದಸ್ಯರು ಒಳಗೊಂಡಿರ್ತಾರೆ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು G. ತಿಮ್ಮಯ್ಯ 1995. ಹಾಗಾದ್ರೆ ಫಸ್ಟ್ ಯಾವ್ದು ಗೊತ್ತಾಯ್ತು. ಓಕೆ, ಹಾಗಾದ್ರೆ ಅಲ್ಲಿ ಫಸ್ಟ್ ಯಾರು KC ನ್ಯೂವಾಗಿ. ಪ್ರೆಸೆಂಟ್ ಈಗ 16ನೇ ಅಂದ್ರೆ ಯಾರದಪ್ಪ ಅಂದ್ರೆ ಅರವಿಂದ್ ಪಣಗೆಡಿಯ. ಹಾಗಾದ್ರೆ 5ನೇ ಕರ್ನಾಟಕ ರಾಜ್ಯದ ಫಸ್ಟ್ ತಿಮ್ಮಯ್ಯ. ಹಾಗಾದ್ರೆ ಪ್ರಸ್ತುತ ಅಂದ್ರೆ ಅಧ್ಯಕ್ಷ ನಾರಾಯಣ ಸ್ವಾಮಿ 2023ರಲ್ಲಿ. ದೇಶದಲ್ಲಿ ಅತಿ ಹೆಚ್ಚು GST ಸಂಗ್ರಹಿಸುವ ಮೊದಲ ರಾಜ್ಯ, ಅತಿ ಹೆಚ್ಚು GST ಸಂಗ್ರಹಿಸುವ ರಾಜ್ಯ ಏನಪ್ಪ ಅಂದ್ರೆ 1ನೇ ಸ್ಥಾನ ಮಹಾರಾಷ್ಟ್ರ, 2ನೇ ಸ್ಥಾನ ಕರ್ನಾಟಕ. ಹೀಗಾಗಿ ದೇಶದಲ್ಲಿ ನಾವು ಅತಿ ಹೆಚ್ಚು ದೇಶಕ್ಕೆ ಕೊಡುಗೆ ನೀಡ್ತೀವಿ. ಹೀಗಾಗಿ ನಮ್ಮ ಕೇಂದ್ರದ ಬರುವಂತ ತೆರಿಗೆ ಪಾಲು ಕಡಿಮೆ ಇದೆ ಅನ್ನೋದು ಓವರ್ ಆರ್ಟಿಕಲ್ ಹೇಳ್ತದೆ. ಇದಕ್ಕ ಯಾವ ರಾಜ್ಯಗಳು ಕಡಿಮೆ ಬರ್ತದೆ ಕೇಂದ್ರ ಪಾಲು ಎಲ್ಲ ಒಕ್ಕೂಟ ಕೇಂದ್ರದ ಮೇಲೆ ಒತ್ತಡ ಹಾಕಿ ಅದನ್ನು ಸರಿಪಡಿಸೋಣ ಅನ್ನೋದು ಇಂದಿನ ಆರ್ಟಿಕಲ್. ಇದರ ಆರ್ಟಿಕಲ್ ಇದೆ ನೋಡಿ. ಸಂವಿಧಾನದಲ್ಲಿ 270ನೇ ವಿಧಿ ಅನ್ವಯ ಕೇಂದ್ರದಿಂದ ರಾಜ್ಯಗಳಿಗೆ ವರ್ಗಾಯಿಸಬೇಕಾದ ತೆರಿಗೆ ಸಂಪನ್ಮೂಲಗಳ ಬಗ್ಗೆ ವಿವರಿಸುತ್ತೆ. ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಏನು ಬರ್ಬೇಕಲ್ಲ ಕೊಡ್ತಾರಲ್ಲ, ಅದು ಯಾವ ವಿಧಿ ಅದಕ್ಕೆ ಅವಕಾಶ ಮಾಡ್ಕೊಂಡು 270ನೇ ವಿಧಿ ನೋಡಿ. 16ನೇ ಹಣಕಾಸು ಆಯೋಗ ಅಧ್ಯಕ್ಷರು ಅರವಿಂದ್ ಪಣಗೆಡಿಯಾದು. ಓಕೆ, ಇವರು ರಾಜಸ್ಥಾನಕ್ಕೆ ಸೇರಿದವರಾಗಿದ್ದಾರೆ. ಇವರು ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು 2017-17ರಲ್ಲಿ. ಹಣಕಾಸು ಆಯೋಗವು 2026-27ರಿಂದ 2030-31ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಈ ಆಯೋಗವು 2025 ಅಕ್ಟೋಬರ್ 31ರೊಳಗೆ ರಾಷ್ಟ್ರಪತಿಯವರಿಗೆ ತನ್ನ ವರದಿಯನ್ನು ಸಲ್ಲಿಸಲಿದೆ. ಈ ಆಯೋಗವು ಪ್ರಾಕೃತಿಕ ವಿಕೋಪ ನಿರ್ವಹಣೆ ಕಾಯ್ದೆ 2005ರ ಅನ್ವಯ ವಿವಿಧ ವಿಕೋಪಗಳ ನಿರ್ವಹಣೆಗೆ ಆರ್ಥಿಕ ನೆರವು ಕುರಿತು ಈಗ ಅನುಸರಿಸುವ ವ್ಯವಸ್ಥೆಯನ್ನು ಪರಿಶೀಲಿಸಲಿದೆ. ಓಕೆ, ನೆಕ್ಸ್ಟ್. ಕಪ್ಪು ರಂಧ್ರ ಅಥವಾ ನ್ಯೂಟ್ರಾನ್ ನಕ್ಷತ್ರದ ಉಗಮವನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಉಪಗ್ರಹ ಉಡಾವಣೆ ಮಾಡಿದ ಜಗತ್ತಿನ ಮೊದಲ ರಾಷ್ಟ್ರ ನೋಡಿ. ಇದಕ್ಕೆ ಸಂಬಂಧಪಟ್ಟಂತ ಆಪ್ಷನ್ ನೋಡಿ ಸ್ನೇಹಿತರೆ. 1ನೇದಿದೆ ಭಾರತ ಇದೆ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಅಮೆರಿಕ ಇದೆ, ರಷ್ಯಾ ಇದೆ, ಓಕೆ, ಒಳ್ಳೆ ಚೀನಾ ಇದೆ. ಓಕೆ, ಇಲ್ಲಿ ಏನಿದೆ ಕ್ವಶನ್, ಫಸ್ಟ್ ಕ್ವಶನ್ ತಿಳ್ಕೊಂಡು ನೋಡಿ. ಕಪ್ಪು ರಂಧ್ರ, ಓಕೆ, ಇತ್ತೀಚೆಗೆ ನಮ್ದು ನೋಡಿ ಇಸ್ರೋ ಸಂಬಂಧಪಟ್ಟಂತ ತಾರಾಲೋಕದಲ್ಲೊಂದು ಕಪ್ಪು ರಂಧ್ರ ಶೋಧನೆಗೆ ಭಾರತ ವಿಜ್ಞಾನಿಗಳು ಹೊಸ ದಿವಿಗೆ ಅಂತಿದೆ. 2024 ನಮ್ದು ಪ್ರಥಮ ದಿನದ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆಯ್ಕೆ ಮಾಡ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಆನ್ಸರ್ ಅಮೆರಿಕ ಸರಿಯಾದ ಆನ್ಸರ್. ಹಾಗಾದ್ರೆ ಭಾರತ ಇದೆ. ಭಾರತದ ಯಾವ್ದಪ್ಪ ಅಂದ್ರೆ ಇಸ್ರೋ ಸಂಬಂಧಪಟ್ಟ ಇಸ್ರೋ ಇದೆ. ಓಕೆ, ಅಮೆರಿಕದ ಯಾವ್ದಪ್ಪ ಅಂದ್ರೆ ನಾಸಾ. ಇಸ್ರೋ ಸ್ಥಾಪನೆ ಆಗಿದ್ದು ಆಗಸ್ಟ್ 15, 1969. ಓಕೆ, ಅದೇ ರೀತಿ ನಾಸಾ ಯಾವ ಸ್ಥಾಪನೆ ಆಗಿತ್ತಪ್ಪ, ಇದು 1958. ಓಕೆ, ರಷ್ಯಾದ ಒಂದು ಅದರದ್ದು ಬಾಹ್ಯಾಕಾಶ ಸಂಸ್ಥೆ ಇದೆ, ಅದು ಯಾವ್ದಪ್ಪ ಅಂದ್ರೆ ROSCO ರಸ್ಕೋಮಸ್. ಓಕೆ, ಇದು ಸ್ಥಾಪನೆ ಆಗಿದ್ದು ಯಾವಪ್ಪ ಅಂದ್ರೆ 1992. ಓಕೆ, ಇವು ಬಾಹ್ಯಾಕಾಶ. ಆ ದೇಶ ಬಾಹ್ಯಾಕಾಶನೂ ಒಂದು ಈಗ ಒಂದಿಷ್ಟು ಬರಿ ಅಂತ ಕೇಳಿದ್ರೆ ಆರ್ಡರ್ ವೈಸ್ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕದು. ಆನ್ಸರ್ ಅಂಕರ್ ಯಾವುದು? ಅಮೆರಿಕ. ಹಾಗಾದ್ರೆ 2ನೇ ದೇಶ, ಜಗತ್ತಿನ 2ನೇ ದೇಶ ಯಾವ್ದಪ್ಪ ಅಂದ್ರೆ ಅದು ಭಾರತ, ಫಸ್ಟ್ ಅಮೆರಿಕ ನೋಡಿ. ಓವರ್ ಆರ್ಟಿಕಲ್ ಏನಿದೆ ಇಲ್ಲಿ ಮೊದಲು ನೋಡ್ತಾ ಇದ್ದೀನಿ. ಕಪ್ಪು ರಂಧ್ರ ಅಥವಾ ನ್ಯೂಟ್ರಾನ್ ನಕ್ಷತ್ರ ಉಗಮವನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಈ ಉಪಗ್ರಹವನ್ನು ಉಡಾಯಿಸಿದ ಮೊದಲ ದೇಶ ಅಮೆರಿಕ ದೇಶ, ಅದು ನಾಸಾ. ಅದೇ ರೀತಿ ಜನವರಿ 1, 2024ರಂದು ಇಸ್ರೋ ಕಪ್ಪು ರಂಧ್ರ ಅಥವಾ ನ್ಯೂಟ್ರಾನ್ ನಕ್ಷತ್ರದ ಉಗಮವನ್ನು ಅಧ್ಯಯನ ಮಾಡುವ ಉದ್ದೇಶದಿಂದ ಈ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಎಕ್ಸ್ಪೋಸ್ಯಾಟ್ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-58 ರಾಕೆಟ್ ಮೂಲಕ ಶ್ರೀಹರಿಕೋಟದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಕಪ್ಪು ರಂಧ್ರಗಳ ಅಧ್ಯಯನಕ್ಕೆ ಮುಂದಾದ ಜಗತ್ತಿನ 2ನೇ ದೇಶ ಭಾರತ, ಮೊದಲ ದೇಶ ಅಮೆರಿಕ ನೋಡಿ. ನಿಜಾರ್ ಅನ್ನೋದು ನಾಸಾ ಮತ್ತು ಇಸ್ರೋದ ಜಂಟಿ ಯೋಜನೆಯಾಗಿದೆ. ಇದು ವೆರಿ ಇಂಪಾರ್ಟೆಂಟ್. ಉದ್ದೇಶ ಭೂಮಿಯ ನೈಸರ್ಗಿಕ ಪ್ರಕ್ರಿಯೆ ಬಗ್ಗೆ ಅಧ್ಯಯನ. ಓಕೆ, ನೆಕ್ಸ್ಟ್ ನೋಡಿ. ತಾರೆ ಒಂದು
ತನ್ನ ಭಾರತದ ತಾನೇ ಕುಸಿದು ಕಪ್ಪು ಕುಳಿ ಆದಿತ್ತೆಂದು ಗಣಿತದ ತರ್ಕದ ಆಧಾರದಲ್ಲಿ ಮೊದಲು ಸೂಚಿಸಿದ ಕೀರ್ತಿ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನಿ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅವರದ್ದಾಗಿದೆ. ಓಕೆ, ಇದು ಗೊತ್ತಿರಲಿ. ನೋಡಿ, ಅವರ ಚಿಕ್ಕಪ್ಪ ಯಾರು, ಸರ್ ಸಿ ವಿ ರಾಮಣ್ಣ ಸ್ಥಾಪಿಸಿದ ಸಂಸ್ಥೆಯ ಮೂಲಕವೇ ಅಂತ ಕಪ್ಪರಂಧ್ರ ಒಂದು ಖಚಿತವಾಗಿ ಪತ್ತೆಯಾದರೆ ಅದು ಭಾರತ ಸಾಧನೆಗೆ ವಿಶೇಷ ಗುರುತು. ಓಕೆ, ಅಂದ್ರೆ ಇದನ್ನ ಸ್ಯಾಟಲೈಟ್ ಅನ್ನು ಡೆವಲಪ್ ಮಾಡಿದ್ರೆ ರಾಮನ್ ಸಂಶೋಧನಾ ಸಂಸ್ಥೆ ಅಲ್ಲ ಬೆಂಗಳೂರದಾಗ, ಅದಕ್ಕೆ ಸಂಬಂಧದ ಸಿ ವಿ ರಾಮನ್ ಲಿಂಕ್ ಕೊಟ್ಟಿದ್ದೀನಿ. ಓಕೆ, 3 ವರ್ಷಗಳ ಹಿಂದೆ ಅಮೆರಿಕದ ನಾಸಾ ಸಂಸ್ಥೆ, ನಾಸಾ 1958, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಹಾರಿಬಿಟ್ಟ ಇಕ್ಷೆಪ್, ಇದು ವೆರಿ ಇಂಪಾರ್ಟೆಂಟ್ ಉಪಗ್ರಹ ಹೆಸರು, ಉಪಗ್ರಹವನ್ನು ಹೊರತುಪಡಿಸಿದರೆ ಎಕ್ಸ್ ಕಿರಣಗಳ ಅಧ್ಯಯನಕ್ಕೆ ಬೇರೆ ಯಾವ ಸಾಧನವೂ ಬಾಹ್ಯಾಕಾಶದಲ್ಲಿ ಇಲ್ಲ. ನಾಸಾದ ಸಾಧನವು 12 ವರ್ಷಗಳ ತನ್ನ ಶೋಧ ಕಾರ್ಯವು ವಿರಾಮ ಹೇಳಲಿದ್ದು, ನಂತರ ಇಸ್ರೋದ ಎಕ್ಸ್ಪೋಸ್ಯಾಟ್ ಮಾತ್ರ ಈ ಕೆಲಸವನ್ನು ಮುಂದುವರಿಸುವ ಏಕಮೇವ ಕಾಯವೆನಿಸಲಿದೆ. ಓಕೆ, ನೇರ ಫಲಾಪೇಕ್ಷೆ ಇಲ್ಲದೆ ಕೇವಲ ಜ್ಞಾನ ಪ್ರಾಪ್ತಿಗೆಂದು ಖಗೋಳ ಅಧ್ಯಯನ ಕ್ಷೇತ್ರಕ್ಕೆ ಇಸ್ರೋ ತನ್ನ ಕೊಡುಗೆ ನೀಡಲು ಹೊರಟಿರುವುದು ಇದೇ ಮೊದಲಲ್ಲ. ಅಂದ್ರೆ ಇದರಲ್ಲಿ ಯಾವುದೇ ದೇಶಕ್ಕೆ ಲಾಭ ಇಲ್ಲ, ಆದರೆ ಇಡೀ ಜಗತ್ತಿಗೆ ಮಾನವಕುಲಕ್ಕೆ ಒಳಿತಾಗೋದ್ರ ಅಧ್ಯಯನ ಸಲುವಾಗಿ, ಖಗೋಳ ಕ್ಷೇತ್ರದ ಅಧ್ಯಯನ ಸಲುವಾಗಿ ಇಸ್ರೋ ಈ ಯಾನವನ್ನು ಕೈಗೊಂಡಿದೆ. ನೋಡಿ, ಇಸ್ರೋ 2015ರಲ್ಲಿ ಖಗೋಳ ಕಿರಣಗಳ ಅಧ್ಯಯನಕ್ಕೆ ಅಸ್ಟ್ರೋಸ್ಯಾಟ್ ಎಂಬ ಉಪಗ್ರಹವನ್ನು ಹಾರಿಬಿಟ್ಟಿತ್ತು. ಅದು ತನ್ನ 5 ವರ್ಷಗಳ ಸೇವಾ ಮಿತಿಯನ್ನು ದಾಟಿ ಈಗಲೂ ಯಶಸ್ವಿಯಾಗಿ ಕ್ರಿಯಾಶೀಲವಾಗಿದೆ. ಸೂರ್ಯನನ್ನು ಕಣ್ಣಿಟ್ಟು ನೋಡಲೆಂದು ಇಸ್ರೋ ಹಾರಿಬಿಟ್ಟ ಆದಿತ್ಯ L1 ಉಪಗ್ರಹವು 15 ಲಕ್ಷ ಕಿಲೋಮೀಟರ್ ಪಯಣ ಮುಗಿಸಿ ಇದೇ ತಿಂಗಳ 6 ನಿಗದಿತ ಬಿಂದುವಿನಲ್ಲಿ ಕೋರಲಿದೆ. ಈಗ ಕಕ್ಷೆಗೇರಿದ ಎಕ್ಸ್ಪೋಸ್ಯಾಟ್ ಜೊತೆಗೆ ಸಂಶೋಧಕರ ಬಳಕೆಗೆಂದು ಪೋಯಂ 3 ಎಂಬ ಹೆಸರಿನ ಇನ್ನೊಂದು ಕಾಯವನ್ನು ಹಾರಿಬಿಡಲಾಗಿದ್ದು, ಅದರಲ್ಲಿ ಕೂರಿಸಿದ ಉಪಕರಣಗಳನ್ನು ಜಗತ್ತಿನ ಯಾರು ಬೇಕಾದರೂ ನಭೋಮಂಡಲದ ಅಧ್ಯಯನಕ್ಕೆ ಬಳಸಬಹುದಾಗಿದೆ ಎಂದರು. ಇಸ್ರೋದ ಈ ಲೋಕ ಕಲ್ಯಾಣದ ಧೋರಣೆ ಶ್ಲಾಘನೀಯವಾಗಿದೆ. ಅಂದ್ರೆ ಅಲ್ಲಿ ಇದನ್ನು ಬಳಸಿಕೊಂಡು ಇಡೀ ಜಗತ್ತಿನ ಯಾರಾದ್ರೂ ಅಧ್ಯಯನ ಮಾಡೋದಂತ ಹೇಳಿದ್ದಾರೆ. ಓಕೆ, 2024 ಇಡೀ ವರ್ಷವನ್ನು ಗಗನಯಾನ ಸಿದ್ಧತೆ ವರ್ಷ ಎಂದು ಇಸ್ರೋದ ಅಧ್ಯಕ್ಷರು ಯಾರು MS ಸೋಮನಾಥನ್ ಅವರು ಕರೆದಿದ್ದಾರೆ. 2025ರಲ್ಲಿ ಮಾನವ ಸಹಿತ ನೌಕೆಯನ್ನು ಅಂತರಿಕ್ಷ ಕಳಿಸುವ ಪ್ರಯತ್ನ ಇಸ್ರೋ ಆರಂಭಿಸಿದೆ. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನಯಾನ ಸಂಪರ್ಕ ಪಡೆದ ಜಿಲ್ಲೆ ಯಾವುದಿದೆ? ಓಕೆ, ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಕ್ವಶನ್ ಆಲ್ರೆಡಿ SDA, FDA, ಗ್ರೂಪ್ ಸಿ ಇತರ ಎಕ್ಸಾಮ್ಗಳಿಗೆ ಆಲ್ರೆಡಿ ಕೇಳಿದ್ದಾರೆ. ನಾನೇ ಎಕ್ಸಾಮ್ ಬಂದಿನ ಬಟ್ ಇದನ್ನ ಈ ಕ್ವಶನ್ ಕೇಳಿದ್ರು. ಓಕೆ, ನಾವೆಲ್ಲ ಬೆಂಗಳೂರು ಮೈಸೂರು ಹಿಂಗೇನ ಹಾಕಿದ್ದೆ ಆಪ್ಷನ್. ಒಂದೇ ಆಪ್ಷನ್ ಬೆಂಗಳೂರು ಇದೆ, ಮಂಗಳೂರು ಇದೆ, ಬಳ್ಳಾರಿ ಇದೆ, ಮೈಸೂರು ಇದೆ. ನೋಡಿ ಸ್ನೇಹಿತರೆ, ಸರಿಯಾದ ಆನ್ಸರ್ ಬಂದು ಬಳ್ಳಾರಿ. ಓಕೆ, ನೋಡಿ ಸ್ನೇಹಿತರೆ, ಭಾರತದ ಮೊದಲ ವಿಮಾನಯಾನ ಆನ್ಸರ್ ಗೊತ್ತಾಯ್ತು. ವಿಮಾನಯಾನ ಸಂಚಾರ ಆರಂಭ ಆಗಿದ್ದು ಯಾವಾಗಂದ್ರೆ ಭಾರತದಲ್ಲಿ ಫೆಬ್ರವರಿ 18, 1911ರಲ್ಲಿ ಭಾರತದಲ್ಲಿ ಮೊದಲ ವಿಮಾನಯಾನ ಸಂಚಾರ. ಅಂದ್ರೆ ಇದು ಪೋಸ್ಟ್, ಬರೀ ಅಂಚೆ ಸಾಗಿಸೋ ಕಷ್ಟ ಇದು. ಓಕೆ, ಓಕೆ, ಎಲ್ಲಿಂದ ಅಂದ್ರೆ ಅಲಹಾಬಾದ್ನಿಂದ ನೈನಿವರೆಗೆ ಹೋಗೋ. ಅದೇ ರೀತಿ ನಾಗರಿಕ ವಿಮಾನ, ನಾಗರಿಕರು ಅಡ್ಡಾಡಲು ಬಳಸಿದ್ವಿ. ನಾಗರಿಕರು ಇದು ವಿಮಾನಯಾನ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ 1927ರಲ್ಲಿ. ಓಕೆ, ಹಾಗಾದ್ರೆ ಕರ್ನಾಟಕದಲ್ಲಿ ಅಂತ ಫಸ್ಟ್ ಯಾವ್ದು ಗೊತ್ತಲ್ಲ, ಅದು 1932ರಾಗ. ಓಕೆ, 1932ರಲ್ಲಿ ಅದು ಬಳ್ಳಾರಿ ಮತ್ತು ಮುಂಬೈ ನಡುವೆ. ಓಕೆ, ಇಷ್ಟು ಗೊತ್ತಲ್ಲಿ. ನೋಡಿ, ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆ ಪಟ್ಟಿ ಬಿಡುಗಡೆ ಬೆಂಗಳೂರಿನ ಏರ್ಪೋರ್ಟ್ಗೆ 3ನೇ ಸ್ಥಾನ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ನಾವು ಏನ್ ಕೇಳಬಹುದು ಎಕ್ಸಾಮ್ ಅಲ್ಲಿ, ಏನ್ ಕೇಳಿದ್ರು ಅನ್ನೋದು, ಅದ್ರ ಮಹತ್ವ ಏನು ಅನ್ನೋದನ್ನ ನಿಮಗೆ ಅದನ್ನ ಕ್ವಶನ್ ತೆಗೆದು ಹಾಕಿದ್ದೇನೆ ಸ್ನೇಹಿತರೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೆಕ್ಸ್ಟ್ ನೋಡೋಣ. ಓಕೆ, ನೋಡಿ, ವಿಶ್ವದ ಅತ್ಯುತ್ತಮ ಕಾರ್ಯಕ್ಷಮತೆ ವಿಮಾನ ನಿಲ್ದಾಣಗಳು. ಈಗ ಆಲ್ರೆಡಿ 3 ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತುಂಬಾ ನ್ಯೂಸ್ ಇದೆ. ಆಲ್ರೆಡಿ 2-3 ಪ್ರೈಸ್ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದ. ಹೀಗಾಗಿ ಕರ್ನಾಟಕದಲ್ಲಿರುವ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡೇ. ಒಂದನೇದ್ದು ಕೆಂಪೇಗೌಡ ವಿಮಾನ ನಿಲ್ದಾಣ ಬೆಂಗಳೂರು, ಓಕೆ, ಇನ್ನೊಂದು ಮಂಗಳೂರು. ಇವು 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಇವು ಎರಡೇ ಇರೋದು. ಓಕೆ, ಎಲ್ಲಿ? ಕರ್ನಾಟಕದಲ್ಲಿ. ವಿಶ್ವದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆ ಪಟ್ಟಿಯಲ್ಲಿ ಭಾರತದ 2 ವಿಮಾನ ನಿಲ್ದಾಣಗಳು ಸ್ಥಾನ ಪಡೆದಿವೆ. ಭಾರತದ 2 ವಿಮಾನಗಳು. ಅಮೆರಿಕದ ಮಿನ್ನಿಯಾಪೋಲಿಸ್ ಮೊದಲ ಸ್ಥಾನ ಪಡೆದಿದೆ. ಮಿನ್ನಿಯಾಪೋಲಿಸ್. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2ನೇ ಸ್ಥಾನದಾಗಿದೆ. ಹಾಗಾದ್ರೆ 3ನೇ ಸ್ಥಾನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಓಕೆ, ಇಲ್ಲೇ ಇದೆ ನೋಡಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಮೇ 24, 2008ರಿಂದ ಆರಂಭವಾಗಿದೆ. ಕರ್ನಾಟಕದಲ್ಲಿ ಇರುವ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 2 ಇದಾವೆ. ಹಾಗಾದ್ರೆ ವಿಮಾನಯಾನ ಬಗ್ಗೆ ಮಾತಾಡ್ತೀವಪ್ಪ ಅಂದ್ರೆ ನಾವು ಈಗ ಪ್ರಸ್ತುತ ಕೇಂದ್ರ ವಿಮಾನಯಾನ ಸಚಿವರು ಯಾರಪ್ಪ ಅಂದ್ರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಓಕೆ, ಎಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ. ನೆಕ್ಸ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು?
ಈ ಕ್ವಶನ್ ಯಾಕೆ ತೊಂದ್ರೆ ಸ್ನೇಹಿತರೆ, ಇಲ್ಲೇ ನ್ಯೂಸ್ ಬಂದಿದೆ. ಪೌರತ್ವ ಕಾಯ್ದೆ ಲೋಕಸಭಾ ಚುನಾವಣೆಗೆ ಮೊದಲೇ ಜಾರಿ, ಅಂದ್ರೆ ಮೇ 2024ರಲ್ಲಿ ಎಲೆಕ್ಷನ್ ನಡೀತಿದೆ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಹೀಗಾಗಿ ಈ ಕ್ವಶನ್ ಕೇಳಿದರೆ ನೋಡಿ, ಫಸ್ಟ್ ಕ್ವಶನಿಗೆ ಆನ್ಸರ್ ಕ್ಲಿಯರ್ ಮಾಡ್ಕೊಂಡ ನೋಡಿ ಸ್ನೇಹಿತರೆ. ಕರ್ನಾಟಕ ಇದೆ, ಉತ್ತರಾಖಂಡ್ ಇದೆ, ಉತ್ತರ ಪ್ರದೇಶ ಇದೆ, ತಮಿಳುನಾಡು ಇದೆ. ಸ್ನೇಹಿತರೆ ಆನ್ಸರು ಉತ್ತರ ಪ್ರದೇಶ್. ಓಕೆ ನೋಡಿ, ಪೌರತ್ವ ತಿದ್ದುಪಡಿ ಕಾಯ್ದೆ 2019ರ ನಿಯಮಾವಳಿನ ಲೋಕಸಭಾ ಚುನಾವಣೆ ಘೋಷಣೆ ಆಗುವ ಬಹಳ ಮೊದಲೇ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುವುದೆಂದು ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿ ಒಬ್ಬರು ತಿಳಿಸಿದ್ದಾರೆ. ಓಕೆ ನೋಡಿ ಸ್ನೇಹಿತರೆ, ಇಲ್ಲಿ ಆರ್ಟಿಕಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ಈ ಕಾಯ್ದೆಯು ಬಾಂಗ್ಲಾದೇಶ್, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನದಿಂದ 2014ರ ಡಿಸೆಂಬರ್ 31ಕ್ಕೆ ಮೊದಲು ಭಾರತಕ್ಕೆ ಬಂದು ಮುಸ್ಲಿಮೇತರ ಹಿಂದೂ, ಸಿಖ್, ಜೈನ್, ಬೌದ್ಧ, ಪಾರ್ಸಿ ವಲಸಿಗರಿಗೆ ಭಾರತದ ಪೌರತ್ವ ನೀಡಲು ಅವಕಾಶ ಕಲ್ಪಿಸುತ್ತದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಸ್ಲೈಡ್ ನೋಡೋಣ. ಓಕೆ ನೋಡಿ, ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು 2019 ಡಿಸೆಂಬರ್ 12 ಜಾರಿಗೆ ತರಲಾಯಿತು. ಈ ಕಾಯ್ದೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರ ಪ್ರದೇಶ್. ಪಾಕಿಸ್ತಾನ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಅಕ್ರಮ ವಲಸೆ ಬಂದ ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿ ಸಮುದಾಯಗಳಿಗೆ ಮಾತ್ರ ಪೌರತ್ವ ನೀಡುವುದು ಈ ಕಾಯ್ದೆಯ ಉದ್ದೇಶವಾಗಿದೆ. 2014ರ ಡಿಸೆಂಬರ್ 30ರ ಒಳಗೆ ಭಾರತಕ್ಕೆ ಬಂದು ನೆಲೆಸಿದವರಿಗೆ ಪೌರತ್ವ ನೀಡಲಾಗುವುದು, ನಂತರ ಬಂದವರಿಗೆ ಪರಿಗಣಿಸಲಾಗುವುದಿಲ್ಲ. ಈ ದೇಶಗಳಿಂದ ಅಕ್ರಮವಾಗಿ ವಲಸೆ ಬಂದ ಮುಸ್ಲಿಂ, ಯಹೂದಿಗಳಿಗೆ, ಅಲ್ಪಸಂಖ್ಯಾತರಿಗೆ ಇದು ಅನ್ವಯಿಸುವುದಿಲ್ಲ. ಈ ಕಾಯ್ದೆಯು ಭಾರತದ 6ನೇ ಅನುಸೂಚಿಯಲ್ಲಿ ಕಂಡುಬರುವ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ರಾಜ್ಯಗಳಿಗೆ ಅನ್ವಯಿಸುವುದಿಲ್ಲ. ಅಲ್ಲದೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ರಾಜ್ಯಗಳಿಗೂ ಇದು ಅನ್ವಯಿಸುವುದಿಲ್ಲ. ಇಷ್ಟು ಗೊತ್ತಿರಲಿ. ಓಕೆ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೆ ಜನವರಿ 1, 2, 3ರ ಅತಿ ಮಹತ್ವದ ಪ್ರಚಲಿತ ಘಟನೆಗಳ ಸ್ನೇಹಿತರೆ ಸಮಗ್ರವಾದ ಮಾಹಿತಿ. ಸ್ನೇಹಿತರೆ ಇದು ಓನ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಆಗಿರೋದಿಲ್ಲ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲ ಕವರ್ ಮಾಡಿ ಕ್ಲಾಸ್ ಮಾಡಿದ್ರೆ ಸ್ನೇಹಿತರೆ. ದಯವಿಟ್ಟು ಈ ಕ್ಲಾಸ್ ನಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಕ್ಲಾಸಿನ PDF ನೋಟ್ಸ್ ಬೇಕು ದಯವಿಟ್ಟು ನಮ್ಮ ಸಮೃದ್ಧಿ ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಸ್ನೇಹಿತರೆ. ಅಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಈ ಕ್ಲಾಸಿನ PDF ನೋಟ್ಸ್ ಪಡೆಯುವ ಸ್ನೇಹಿತರೆ. ಓಕೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.